ನಮಗೇನಾಗತ್ತೆ, ನಮಗೆ ಅನಾರೋಗ್ಯ ಆಗತ್ತೆ. ಊಟ ಇರ್ಬೋದು, ನೀರು ಕುಡಿದಿದ್ರೆ ನಮಗೆ ಮಲಬದ್ಧತೆ ಆಗತ್ತೆ. ಊಟ ಮಾಡಿ ನೀರು ಕುಡಿದು ನಾವು ವ್ಯಾಯಾಮ ಮಾಡದೇ ಇದ್ರೆ ನಾವು ಶಕ್ತಿ ಬಲಹೀನರಾಗ್ತೇವೆ, ನಾವು ಆರೋಗ್ಯ ಭರಿತರಾಗಿರ್ಲಿಕ್ಕಾಗಲ್ಲ. ಊಟ ಇದ್ದು ಎಕ್ಸಸೈಸ್ ಮಾಡಿ ನೀರು ಕುಡಿದು ಶುದ್ಧ ಗಾಳಿ ಇಲ್ಲದೆ ಬರೀ ರೂಮ್ ಒಳಗಡೆ ಇದ್ದು ಗಾಳಿ ನಮಗೆ ಸೂರ್ಯನ ಕಿರಣ ಬೀಳದಿದ್ರೆ ಅನಾರೋಗ್ಯ ಖಂಡಿತ ಆಗತ್ತೆ. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಅಂತ ಹೇಳ್ತಾರೆ. ಡಿ ವಿಟಮಿನ್ ಕೊರತೆಯಿಂದ ಅನಾರೋಗ್ಯ ಆಗತ್ತೆ. ಅದರಿಂದ ನಮ್ಮ ಶಾರೀರಿಕ ಆರೋಗ್ಯಕ್ಕಾಗಿ ಈ ಎಲ್ಲ ಅಂಶಗಳು ಬೇಕಾಗತ್ತೆ. ಅದಕ್ಕೆ ನಮ್ಮ ಅಡ್ವೆಂಟಿಸ್ಟ್ ಲೈಫ್ ಸ್ಟೈಲ್ ಕಾರ್ಯಕ್ರಮದಲ್ಲಿ ನ್ಯೂ ಸ್ಟಾರ್ಟ್ ಅಂತ ಹೇಳ್ತಾರೆ. 8 ನಿಯಮಗಳು, ಆರೋಗ್ಯವಾಗಿರ್ಬೇಕಾದ್ರೆ ಶಾರೀರಿಕವಾಗಿ 8 ನಿಯಮಗಳನ್ನ ಫಾಲೋ ಮಾಡ್ಬೇಕು. ನ್ಯೂ ಸ್ಟಾರ್ಟ್, ನ್ಯೂಟ್ರಿಷನ್, ಆಹಾರ, ಒಳ್ಳೆ ಪೌಷ್ಟಿಕ ಆಹಾರ ತಿನ್ಬೇಕು, ವ್ಯಾಯಾಮ ಮಾಡಬೇಕು. ಡಬ್ಲ್ಯೂ ಅಂದ್ರೆ ವಾಟರ್, ನೀರು ಕುಡಿಬೇಕು ಹೆಚ್ಚಾಗಿ. ಕುಡಿಯೋದು ಮಾತ್ರ ಅಲ್ಲ, ಅದನ್ನ ಹೊರಗಡೆನೂ ಉಪಯೋಗಿಸ್ಬೇಕು ನಾವು. ಶುದ್ಧ ಆಗ್ಬೇಕಾದ್ರೆ ನೀರು ಉಪಯೋಗಿಸ್ಬೇಕು ನಾವು. ಅದು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಅದಕ್ಕೆ ನೀರು ಬೇಕು. ಆಮೇಲೆ ಸೂರ್ಯನ ಕಿರಣ, ಆಮೇಲೆ ಟೆಂಪರೆಂಟ್. ಎಲ್ಲ ಊಟ ಇದೆ ಅಂತೇಳಿ ಅತಿಯಾಗಿ ತಿನ್ನಕ್ಕಾಗಲ್ಲ. ಅತಿ ಭೋಜನ ಭಕ್ಷಕರು ದೇವರಿಗೆ ಹೋದಾರಂತೆ. ಗ್ಲಟನಿ, ಹೊಟ್ಟೆ ಬಾಕತನ ದೇವ್ರಿಗೆ ಇಷ್ಟ ಇಲ್ಲ ಅಂತೆ. ಕ್ರೈಸ್ತರಾದ್ಮೇಲೆ ಮಿತವಾಗಿರ್ಬೇಕು ನಾವು. ಆಮೇಲೆ ಅಂದ್ರೆ ಶುದ್ಧ ಗಾಳಿಯನ್ನು ಸೇವಿಸ್ಬೇಕು. ಅಂದ್ರೆ ರೆಸ್ಟ್ ಬೇಕು. ಕೊನೆಯಲ್ಲಿ 8ನೇ ಅಂಶ ಅಂದ್ರೆ ಟ್ರಸ್ಟ್ ಇನ್ ಗಾಡ್. ಇದೆಲ್ಲ ಇದ್ರೇನೆ ನಾವು ಆರೋಗ್ಯಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಪ್ರಿಯರೇ. ಆದ್ರೆ ಈ ಮುಂಜಾನೆ ನಿಮಗೆ ನಾನು ಒಂದು 5 ತತ್ವಗಳನ್ನ ಆತ್ಮಿಕವಾಗಿ ಬಲವಾಗಿರಕ್ ಸಾಧ್ಯ. ಹೌ ಟು ಬಿ ಸ್ಪಿರಿಚುವಲಿ ಸ್ಟ್ರಾಂಗ್, ಹೇಗೆ ಆತ್ಮಿಕವಾಗಿ ಬೆಳಿಬಹುದು ನಾವು. ಈಗಾಗ್ಲೇ ಬೋಧಕ ಅಂತ ಆರ್ಥಿಕ ಅಲ್ಲ, ಆರ್ಥಿಕ ಅಂದ್ರೆ ಎಕನಾಮಿಕಲ್. ಆರ್ಥಿಕ ಅಲ್ಲ, ಆತ್ಮಿಕ. ಆತ್ಮಿಕ ಸ್ಪಿರಿಚುವಲ್ ಗ್ರೋತ್. ಆರ್ಥಿಕ ಅಂದ್ರೆ ಎಕನಾಮಿಕ್ ಗ್ರೋತ್ ಅಲ್ಲ ಹೇಳೋದು. ನಾವು ಕ್ರೈಸ್ತರಾಗಿ ಆತ್ಮಿಕವಾಗಿ ಹೇಗ್ ಬೆಳೆಯೋದು, ಆತ್ಮಿಕ ಬೆಳವಣಿಗೆಗೆ ಸಹ ಹೇಗೆ 8 ನಿಯಮಗಳಿದೆಯೋ ಹಾಗೆ 5 ನಿಯಮಗಳಿದೆ. 5 ಬಹಳ ಪ್ರಾಮುಖ್ಯವಾದಂತ ಅಂಶಗಳು ಸತ್ಯವೇದದಲ್ಲಿದೆ. ಅದನ್ನ ನಾವು ಅನುಸರಿಸಿದ್ರೆ ಮಾತ್ರ ಆತ್ಮಿಕವಾಗಿ ಬೆಳಿತೀವಿ. ಸಹಜವಾಗಿ ನಾವು ಹೇಳದ್ನೆಲ್ಲ, ಊಟ ನೀರು ಎಲ್ರು ತಗೊಳ್ತಾರೆ, ಆದ್ರೆ ಕೆಲವರು ಶುದ್ಧ ಗಾಳಿ ತಗೊಳಲ್ಲ, ಸೂರ್ಯನ ಕಿರಣಕ್ಕೆ ತಮ್ಮ ದೇಹವನ್ನು ಕೊಡಲ್ಲ, ವ್ಯಾಯಾಮ ಮಾಡಲ್ಲ. ಆ ರೀತಿಯಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಊಟ ಇದ್ರೂ ಅನಾರೋಗ್ಯ. ಅದೇ ರೀತಿ ಇವತ್ತು ಆತ್ಮಿಕ ಬೆಳವಣಿಗೆಗೆ ಈ 5 ಅಂಶಗಳು ಯಾವುವು ಎಂಬುದಾಗಿ ನೋಡೋಣ. ಮೊದಲನೇದಾಗಿ ನಿಮ್ಮ ಸತ್ಯವೇದಗಳನ್ನ 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ ನೋಡಿ. ಪೇತ್ರ ಏನ್ ಹೇಳ್ತಾ ನೋಡಿ. ಇವತ್ತು ನಾವು ಆತ್ಮಿಕವಾಗಿ ಬೆಳಿಬೇಕಾದ್ರೆ ಏನ್ ತಗೊಳ್ಬೇಕಂತ ಹೇಳ್ತಾರೆ ಓದ್ತೀರಾ? 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ, 22, 23. ಪೇತ್ರ ಹೇಳ್ತಾನೆ, ಓದ್ತೀನಿ ನೋಡಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಆಮೇಲೆ ಸೊ ಆತ್ಮಿಕವಾಗಿ ನಾವು ಬಲ ಹೊಂದಬೇಕಾದ್ರೆ ಏನ್ ಬೇಕಂತೆ? ಜೀವವುಳ್ಳ ವಾಕ್ಯ. ದೇವರ ವಾಕ್ಯ ಬಹಳ ಪ್ರಾಮುಖ್ಯ. ಇವತ್ತು ನಾವೆಲ್ಲರೂ ದೇವ್ರ ವಾಕ್ಯ ಧ್ಯಾನ ಮಾಡ್ತಾ ಇದ್ದೀವಿ, ಪ್ರತಿದಿನ ಧ್ಯಾನ ಮಾಡ್ತಾ ಇದೀವಿ. ಇದು ಬಹಳ ಎಲ್ರಿಗೂ ಗೊತ್ತೇ. ಏನ್ ಪಾಸ್ಟ್ರೆ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ ಅಂತ ಹೇಳ್ಬೋದು. ಆದ್ರೆ ಇದನ್ನ ನಾವು ಅವಾಗ ತಕೊಂಡ್ರೆ ಸ್ವಲ್ಪನೇ ಶಕ್ತಿ ಇರ್ತದೆ. ಅದಕ್ಕೆ ಕೀರ್ತನೆಗಾರ ಏನ್ ಹೇಳ್ತಾನೆ ನೋಡಿ, 1ನೇ ಅಧ್ಯಾಯ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಯಾವನು ದೇವರ ವಾಕ್ಯವನ್ನ ಹಗಲಿರುಳು ಧ್ಯಾನ ಮಾಡುತ್ತಾನೋ ಅವನೇ ಭಾಗ್ಯವಂತನು, ಅವನೇ ಧನ್ಯ. ಬ್ಲೆಸ್ಡ್ ಇಸ್ ಅ ಮ್ಯಾನ್ ಹೂ ಮೆಡಿಟೇಟ್ ಆನ್ ಗಾಡ್ಸ್ ವರ್ಡ್ ಡೇ ಅಂಡ್ ನೈಟ್. ಹಗಲಿರುಳು ಯಾವಾಗ್ಲೂ ನಾವು ಧ್ಯಾನ ಮಾಡ್ತಾ ಇದ್ರೆ ನಾವು ಸದಾ ಆತ್ಮಿಕವಾಗಿ ಬಲವಾಗಿರ್ಲಿ. ಇವತ್ತು ಯಾಕೆ ನಾವು ಬಲಹೀನರಾಗಿದ್ದೀವಿ? ಆತ್ಮಿಕ ಆಹಾರ ಕೊರತೆ ಆಗುತ್ತೆ. ಊಟ ಕೊರತೆ ಇದ್ರೆ ಸ್ವಲ್ಪ ಆದ್ರೆ ಬಲಹೀನರಾಗ್ಬಿಡ್ತಾರೆ ಮಕ್ಕಳು. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಸಾಕಷ್ಟು ತಿನ್ನಿಸ್ತಾ ಇರ್ತಾರೆ, ಮಕ್ಕಳು ಚೆನ್ನಾಗಿ ಸ್ಟ್ರಾಂಗ್ ಆಗ್ಲಿ, ಬಲವಂತರಾಗ್ಲಿ ಅಂತೇಳಿ. ಹಾಗೇನೆ ದೇವರು ಸಹ ತನ್ನ ಮಕ್ಕಳು ಬಲವಂತರಾಗ್ಬೇಕು ಅಂತೇಳಿ ಹಗಲಿರುಳು ದೇವ್ರ ವಾಕ್ಯ ಧ್ಯಾನ ಮಾಡ್ರಿ, ನೀವು ಸಂತೋಷವಾಗಿರ್ತೀರ ಅಂತೇಳಿ. ನಾವೆಷ್ಟು ಜನ ಹಗಲಿರುಳು ಧ್ಯಾನ ಮಾಡ್ತೀವಿ? ನಾವು ಸ್ವಲ್ಪ 1 5 ನಿಮಿಷ ಓದೋದೇ ಕಷ್ಟ ನಾವು ದೇವ್ರ ವಾಕ್ಯವನ್ನ.
ಯಾಕಂದ್ರೆ ಏನೇನೋ ಆಕರ್ಷಣೆಗಳು, ಏನೇನೋ ಗಡಿಬಿಡಿ, ಏನೇನೋ ಚಿಂತೆ, ಏನೇನೋ ತೊಂದರೆಗಳಿದೆ. ಏನೋ ಓದ್ಬೇಕಲ್ಲ ಅಂತೇಳಿ ಕಾಟಾಚಾರಕ್ಕೆ ಒಂದು 5 ನಿಮಿಷ ಓದ್ತೀವಿ, ಓಡೋಗ್ಬಿಡ್ತೀವಿ ನಾವು. ಆದ್ರೆ ಅದಲ್ಲೇ ಆನಂದಿಸ್ಬೇಕು ನಾವು. ಆನಂದಿಸುವವನು ದೇವ ನಿನ್ನ ವಾಕ್ಯದಲ್ಲಿ ಅಂತ ರಾಗ ಆಡ್ತೀವಿ ನಾವು. ವಿ ನೀಡ್ ರಿಜಾಯ್ಸ್ ಇನ್ ಮೆಡಿಟೇಷನ್ ಆಫ್ ಗಾಡ್ಸ್ ವರ್ಡ್. ದೇವ್ರ ವಾಕ್ಯದಲ್ಲಿ ಹೆಚ್ಚು ಸಮಯ ಕಳಿಬೇಕಂತೆ, ಹಗಲಿರುಳು ಕಳಿಬೇಕಂತೆ. ಅದಕ್ಕೆ ಸ್ವಾಮಿನೂ ಹೇಳ್ದ ಆದಿಯಲ್ಲಿ ತನ್ನ ಶಿಷ್ಯರಿಗೆ. ಮತ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಮನುಷ್ಯ ಮಾತ್ರದವನು ಯಾವ್ದಿಂದ ಬದುಕಲ್ಲ, ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುದಿಲ್ಲ, ಅದ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ ಬದುಕ್ತಾನಂತೆ. ಪ್ರಿಯರೇ, ಇವತ್ತು ನೀವು ಯಾಕೆ ಶೋಧನೆಗೆ ಒಳಗಾಗ್ತಿದೀವಿ ಹೇಳಿ? ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ಬಲಹೀನರಾಗಿದ್ದೀವಿ. ಯಾಕೆ ಸ್ವಾಮಿ ಶೋಧನೆ ಜಯಿಸ್ದ? ಪ್ರತಿ ಸಾರಿ ಶೋಧನೆ ಬಂದಾಗ ಏನಂತ ಹೇಳ್ದ? ಅದು ಬರ್ದಿದೆ ಶಾಸ್ತ್ರದಲ್ಲಿ ಅಂತ ದೇವ್ರ ವಾಕ್ಯವನ್ನ ರೆಫರ್ ಮಾಡ್ತಾ ಇದ್ರು. ಇವತ್ತು ನಾವು ನಮ್ಮ ಮಕ್ಕಳಿಗೆ ದೇವ್ರ ವಾಕ್ಯವನ್ನ ಧ್ಯಾನ ಮಾಡಕ್ ಸಮಯ ಕೊಡ್ತಿದೀವ? ಇವತ್ತು ಹೆಚ್ಚು ಸಮಯ ನಮ್ಮ ಮಕ್ಕಳು ನಾವು ಯಾವ್ದ್ರಲ್ಲಿ ಕಳೀತಾ ಇದೀವಿ? ಮೊಬೈಲಲ್ಲಿ ಕಳೀತಾ ಇದ್ದೀವಿ, ಟಿವಿ ಮುಂದೆ ಕಳೀತಾ ಇದ್ದೀವಿ, ಮನೋರಂಜನೆಯಲ್ಲಿ ಕಳೀತಾ ಇದ್ದೀವಿ, ಏನೋ ಚಿಂತೆ ದುಃಖದಲ್ಲಿ ಕಳೀತಾ ಇದ್ದೀವಿ. ನಮ್ಮ ಆಲೋಚನೆಗಳೆಲ್ಲ ದೇವ್ರ ವಾಕ್ಯದ ಕಡೆ ಇಲ್ಲ ಪ್ರಿಯರೇ. ಏನೋ ಓದ್ಬೇಕು, ಒಂದು ಅಭ್ಯಾಸ ಆಗಿದೆ, ಒಂದು 5 ನಿಮಿಷ 10 ನಿಮಿಷ ಓದ್ತೀವಿ. ಆದ್ರೆ ಮುಂಜಾನೆ ನಮ್ಮ ದಿನವನ್ನ ಪ್ರಾರಂಭಿಸೋದ್ ಮೊದ್ಲೇ ಅಟ್ಲೀಸ್ಟ್ 1 ಗಂಟೆ ದೇವ್ರದ್ದು ಅಭ್ಯಾಸ ಹಾಗೆ ಐತಿ. ಸ್ವಾಮಿ ಹಾಗೆ ಮಾಡೋದು. ನನ್ನ ವಾಕ್ಯವನ್ನ ಹಗಲಲ್ಲಿ ಧ್ಯಾನ ಮಾಡಿ ಅಂತ ಹೇಳ್ದ ಸ್ವಾಮಿ. ಆತನು ಮಾಡ್ದ. ಬಾಲ್ಯದಲ್ಲೇನೆ ಯೇಸು ಸ್ವಾಮಿ ತನ್ನ ದೇವರ ವಾಕ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದ. ಇವತ್ತು ನೀವು ಆ ರೀತಿ ಧ್ಯಾನ ಮಾಡಿದ್ರೆ ನಾವು ಸ್ಪಿರಿಚುವಲ್ ಆಗಿ, ಆತ್ಮಿಕವಾಗಿ ಬಹಳ ಬಲಶಾಲಿಯಾಗಿರ್ತೀವಿ. ಹೆಚ್ಚು ಆಹಾರ ತಿಂದವ್ರು ಹೆಚ್ಚು ಬಲವಂತರಂತೆ. ಅದಕ್ಕೇನೆ ಇವತ್ತು ನಾವು ಈ ಮುಂಜಾನೆ ಆತ್ಮಿಕವಾಗಿ ಬೆಳಿಬೇಕಾದ್ರೆ ಬಹಳ ವಾಕ್ಯನ ಧ್ಯಾನ ಮಾಡುವ. ಅದನ್ನ ದಾವಿದ ಮಾತ್ರ ಅಲ್ಲ, ಸ್ವಾಮಿ ಮೋಶೆ ಯಾರಿಗೆ? ಯೆಹೋಶುವನಿಗೆ ಹೇಳ್ತಾರೆ ನೋಡಿ. ದೇವರೇ ಹೇಳ್ತಾರೆ ಮೋಶೆ ಸತ್ತ ಮೇಲೆ ಯೆಹೋಶುವನಿಗೆ, ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನ ಧ್ಯಾನಿಸುತ್ತ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗವೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನೋಡಿದ್ರ? ಇವತ್ತು ನಮ್ಮ ಜೀವಿತ, ಆತ್ಮಿಕ ಜೀವಿತ ಸಾರ್ಥಕ ಆಗ್ಬೇಕಾದ್ರೆ, ಯಶಸ್ವಿ ಆಗ್ಬೇಕಾದ್ರೆ, ಅನೇಕ ಹೇಳ್ತಾರೆ, ಏನ್ ಪಾಸ್ಟ್ರೆ ಏನ್ ಮಾಡಿದ್ರು ನಮ್ಗೇನು ಸಕ್ಸಸ್ಸೇ ಇಲ್ಲ, ನಮಗೆ ಸಮಸ್ಯೆನೇ ಪರಿಹಾರ ಆಗ್ತಾ ಇಲ್ಲ ಅನ್ನೋದನ್ನ ಕೇಳಿದೀನಿ. ಅನೇಕ ಕ್ರೈಸ್ತರು, ನಮ್ಮ ಸಭೆಯವರೇ, ಎಷ್ಟೇ ಏನ್ ಮಾಡಿದ್ರು ನಮ್ಗೆ ಸಂತೋಷನೇ ಆಗ್ತಾ ಪಾಸ್ಟ್ರೆ, ಕಷ್ಟದ ಮೇಲೆ ಕಷ್ಟ ಅಂತ ಹೇಳ್ತಾರೆ. ಕಷ್ಟದ ಮೇಲೆ ಕಷ್ಟ ಇದ್ರೂ ದೇವ್ರ ವಾಕ್ಯದನ್ನ ನಾವು ಹಗಲಿರುಳು ಧ್ಯಾನ ಮಾಡ್ತಾ ಇದ್ರೆ ಆಗ ನಾವು ಕೃತಾರ್ಥರಾಗ್ತೇವೆ, ಆಗಲ್ಲ ನಾವು ಸಫಲ ಆಗ್ತೇವೆ. ಚಿಂತೆ ಬಂತು, ಕಷ್ಟ ಬಂತು, ಅನಾರೋಗ್ಯ ಬಂತು ಅಂತೇಳಿ ದೇವ್ರ ವಾಕ್ಯನ ಧ್ಯಾನ ಮಾಡೋದು ಕಡಿಮೆ ಮಾಡಬಾರ್ದು. ಇಡಿಬಿಡಿಯಲ್ಲಿ ನಾವು ಏನೋ ಓದ್ಬಿಟ್ಟು ಹೊಡೋಗ್ಬಿಡ್ತೀವಿ ನಾವು. ಆದ್ರೆ ಅದನ್ನ ಆನಂದಿಸ್ಬೇಕು. ಸಹಜವಾಗಿ ಸ್ಪೆಷಲ್ ಊಟ ಅಡುಗೆ ಮಾಡಿದ್ರೆ ನಾವು ಗಡಿಬಿಡಿ ತಿನ್ಕೊಳೋಗ್ಬಿಡ್ತೀವ. ನೋಡಿದೀನಿ ಮದುವೆಗಳಿಗೆ ಹೋದಾಗ ಜನ ಏನ್ ಸಾಕ ನಿಧಾನವಾಗಿ ತಿಂತಿರ್ತಾರೆ. ಅದು ವಿಶೇಷವಾಗಿ ಮಾಂಸ ಭಕ್ಷಕರಾದ್ರೆ, ಬಿರಿಯಾನಿ ಊಟ ಅಂದ್ರೆ ಬಹಳ ಆನಂದಿಸ್ತಿರ್ತಾರೆ. ಹಾಗೇನೆ ನಾವು ದೇವ್ರ ವಾಕ್ಯದಲ್ಲಿ ಆನಂದಿಸ್ಬೇಕು, ನಿಧಾನವಾಗಿ ಧ್ಯಾನ ಮಾಡ್ಬೇಕು, ಅದನ್ನ ಪಚನ ಮಾಡ್ಕೊಳ್ಬೇಕು, ಆಗ ಜೀರ್ಣ ಆಗತ್ತೆ. ಆಹಾರ ತಿಂದು ಜೀರ್ಣ ಆಗದಿದ್ರೆ ಅದು ಅನಾರೋಗ್ಯ ಆಗ್ಬಿಡುತ್ತೆ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ, ಆರೋಗ್ಯನ ಕೆಟ್ಟೋಗ್ಬಿಡುತ್ತೆ, ಮನ್ಸು ಕೆಟ್ಟೋಗ್ಬಿಡುತ್ತೆ. ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದರಿಂದ ಇವತ್ತು ನಾವು ಶಾರೀರಿಕವಾಗಿ ಆರೋಗ್ಯ ಹೆಂಗೆ ಎಚ್ಚರಿಕೆ ವಹಿಸ್ತೇವೋ ಹಾಗೆ ದೇವ್ರ ವಾಕ್ಯನ ಹಗಲಿರುಳು ಧ್ಯಾನ ಮಾಡಿದ್ರೆ, ಯೆಹೋಶುವ ಯಾಕೆ ಬಲಶಾಲಿಯಾಗಿದ್ದ? ದೇವ್ರ ವಾಕ್ಯನ ಹಗಲಿರುಳು ಧ್ಯಾನ ಮಾಡ್ತಾ ಇದ್ದ. ದಾವೀದ ಹಗಲಿರುಳು ಧ್ಯಾನ ಮಾಡ್ತಾ ಇದ್ದ. ಯೇಸು ಸ್ವಾಮಿಯವರು ಹಗಲಿರುಳು ಧ್ಯಾನ ಮಾಡ್ತಾರೆ. ಅದಕ್ಕೆ ಇವರೆಲ್ಲ ಯಶಸ್ವಿ ಆದ್ರು. ಇವತ್ತು ನಾವು ಯಶಸ್ವಿ ಆಗ್ಬೇಕಾದ್ರೆ ಅದೇ ನಿಯಮ ಫಾಲೋ ಮಾಡ್ಬೇಕು ಪ್ರೇರೆ. ದೇವ್ರ ವಾಕ್ಯನ ಹಗಲಿರುಳು ಧ್ಯಾನ ಮಾಡೋಣ. ನಾವು ಆತ್ಮಿಕವಾಗಿ ಬಲ ಹೊಂದ್ಬೋದು. ಮೊದಲನೇ ತತ್ವ, ಫಸ್ಟ್ ಪ್ರಿನ್ಸಿಪಲ್, ಮೆಡಿಟೇಟ್ ಗಾಡ್ಸ್ ವರ್ಡ್ ಡೇ ಅಂಡ್ ಡೇ ಇನ್ ಡೇ ಔಟ್ ಅಂತೆ. ಹಗಲಿರುಳು ಮಾಡೋಣ, ಗಡಿಬಿಡಿಲೆಲ್ಲ ನಿಧಾನವಾಗಿ ಎಂಜಾಯ್ ಮಾಡ್ಬೇಕು. ದೇವ್ರ ವಾಕ್ಯ ಓದುವಾಗ ಆನಂದಿಸ್ಬೇಕು. ಪ್ರತಿಯೊಂದು ವಾಕ್ಯದಲ್ಲಿ ಬಲ ಇದೆ ಪ್ರೇರೆ. ನೀವು ನಿಧಾನಕ್ಕೆ ಧ್ಯಾನ ಮಾಡಿ ನೋಡಿ, ದೇವರೇ ವಾಕ್ಯ ಓದೋದು ಅಂತ ಹೇಳಿದ್ರೆ ದೇವ್ರು ನಮ್ ಕೂಡ ಮಾತಾಡ್ತಿದ್ದಾನೆ. ನಮ್ಗೆ ಯಾರಾದ್ರೂ ಪ್ರಿಯರಾದವ್ರು ಇದ್ರೆ, ವಿಶೇಷವಾಗಿ ಮದುವೆ ಆಗದಿರ್ತಕ್ಕಂಥ ಹುಡುಗರು ಹುಡುಗಿರಿದ್ರೆ ಅವ್ರ ಫೋನಲ್ಲಿ ಗಡಿಬಿಡಿಲಿ ಮಾತಾಡ್ತಾರ? ನಿಧಾನವಾಗಿ ಗಂಟೆಗಟ್ಲೆ ಮಾತಾಡ್ತಿರ್ತಾರೆ. ಯಾಕಂದ್ರೆ ಅದು ಸಂಭಾಷಣೆ ಜೊತೆಗಿರುತ್ತೆ. ಹಾಗೆ ಇವತ್ತು ನಮ್ಮ ದೇವರು
ನಮ್ ಕೂಡ ಮಾತಾಡ್ತಾರೆ. ವಾಕ್ಯ ಓದುವಾಗ ದೇವ್ರು ನಮ್ ಕೂಡ ಮಾತಾಡ್ತಾರೆ. ಸೊ ಆತನ ವಾಕ್ಯವನ್ನ ಕೇಳಿದ್ರೆ ಮನ್ಸಿಗೆ ತಂಪಾಗತ್ತೆ, ಮನ್ಸಿಗೆ ಹಿಂಪಾಗತ್ತೆ. ಆಗ ಆತ್ಮಿಕವಾಗಿ ಬಲ ಹೊಂದ ಶೋಧನೆ ಜಯಿಸ್ಬೋದು, ನಾವು ಸಂತೋಷವಾಗಿರ್ಬೋದು, ಆ ದುಃಖ ಎಲ್ಲ ಹೋಗುತ್ತೆ. ಇದು ಖಂಡಿತ ಪ್ರಿಯರೇ ಮೊದಲನೇ ಅಂಶ. ಎರಡನೇ ಅಂಶ ಏನಂತ ಹೇಳಿದ್ರೆ, ಆ ನಾವು ಸ್ವಾಮಿ ಕೂಡ ಮಾತಾಡೋದು. ಈಗ ಪಾಸ್ಟರ್ ಇವ್ರು ಹೇಳಿದ್ರು, ಬ್ರದರ್ ಜಾನ್ ಪ್ರಾರ್ಥನೆ ಮಾಡೋದು ಅಂತ. ಪ್ರಾರ್ಥನೆ ಮಾಡೋದು ಆತ್ಮಿಕವಾಗಿ ನಾವು ದೇವ್ರು ಕೂಡ ಬಲ ಹೊಂದ್ಬೇಕಾದ್ರೆ ದೇವ್ರ ಹತ್ರ ಯಾವಾಗ್ಲೂ ಸಂಭಾಷಣೆ ಮಾಡ್ತಾ ಇರ್ಬೇಕು. ಈ ಮೊದಲು ಫೋನ್ಗಳು ವೈರ್ ಮುಖಾಂತರ ಬರ್ತಾ ಇತ್ತು. ಆ ವೈರ್ ಕನೆಕ್ಟ್ ಆದ್ರೇನೆ ಫೋನಲ್ಲಿ ಮಾತಾಡ್ಬೋದಾಗಿತ್ತು. ಈಗ ವೈರ್ಲೆಸ್. ಈಗ ಇದು ಸತ್ಯ. ವೈರ್ಲೆಸ್ ಅಂತ ಹೇಳಿದ್ರೆ ವೈರೇ ಬೇಕಾಗಿಲ್ಲ. ನಮ್ಮ ಮೊಬೈಲ್ ಇಲ್ಲಿಂದ ನಾವು, ನಮ್ಮ ಮಕ್ಕಳು ಎಲ್ಲೇ ಇರಲಿ, ಅಮೆರಿಕದಲ್ಲಿ ಇರಲಿ, ದುಬೈಲಿ ಇರಲಿ, ಯಾವುದೇ ದೇಶದಲ್ಲಿ ಇರಲಿ, ವೈರ್ ಇಲ್ಲದೆ ನಾವು ಮಾತಾಡ್ಬೋದು. ವೈರ್ಲೆಸ್ ಕನೆಕ್ಷನ್. ಈಗ ದೇವರು ಪ್ರಾರ್ಥನೆನ ವೈರ್ಲೆಸ್ ಕನೆಕ್ಷನ್ ಕೊಟ್ಟಿದ್ದಾನೆ. ಯಾವಾಗಲೂ ಕನೆಕ್ಟೆಡ್, ವೈರೇ ಬೇಕಾಗಿಲ್ಲ. ಬಟ್ ವೈರ್ಲೆಸ್ ಕನೆಕ್ಷನ್ ಇದೆ. ಯಾರಿಗೆ? ದೇವ್ರಿಗೆ. ಅನೇಕ ಸಾರಿ ನಮ್ದು ಟೆಲಿಫೋನ್ಗೆ ಕನೆಕ್ಷನ್ ಸಿಗಲ್ಲ. ಯಾಕೆ ಹೇಳಿ? ವೈಫೈ ಕನೆಕ್ಷನ್ ಇಲ್ಲದ್ರೆ ಫೋನ್ ವರ್ಕ್ ಆಗಲ್ಲ. ಬ್ಯಾಟ್ರಿ ಇಲ್ಲ ಅಂತ ಹೇಳಿದ್ರೆ ಫೋನ್ ವರ್ಕ್ ಆಗಲ್ಲ. ರೀಚಾರ್ಜ್ ಮಾಡಿದ್ರೆ ಫೋನೇ ವರ್ಕ್ ಆಗಲ್ಲ. ಏನಾದ್ರೂ ನೀರ್ಗೀರಿಗೆ ಬಿದ್ರೆ ಫೋನೇ ಹೊಟ್ಟೋಗುತ್ತೆ. ನಾವು ಯಾರ ಹತ್ರನು ಮಾತಾಡಕ್ಕಾಗಲ್ಲ. ಆದ್ರೆ ಪ್ರಾರ್ಥನೆ ಹಂಗಲ್ಲ. ನಮಗ್ ವೈಫೈ ಕನೆಕ್ಷನ್ ಬೇಡ, ರೀಚಾರ್ಜಿಂಗು ಬೇಡ, ಬ್ಯಾಟ್ರಿನೂ ಬೇಡ, ಏನು ಬೇಡ. ಯಾವಾಗ್ಲಾರು ಫೋನ್ ಮಾಡ್ರಿ, ಪ್ರಾರ್ಥನೆ ಮಾಡಿ, ದೇವ್ರು ಸದಾ ಸಿದ್ಧವಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಿಂದ ಏನ್ ಹೇಳ್ತಾನೆ? ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಪ್ರೇ ವಿತೌಟ್ ಸೀಸಿಂಗ್. ಪ್ರಿಯರೇ, ಸ್ವಾಮಿ ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದ. ಅದಕ್ಕೆ ಸ್ವಾಮಿ ಆತ್ಮಿಕವಾಗಿ ಬಲವಾಗಿದ್ದ, ಅದ್ಭುತ ಮಾಡ್ತಾ ಇದ್ದ, ಅನೇಕ ಮಹತ್ ಕಾರ್ಯ ಮಾಡ್ತಾ ಇದ್ದ. ಇವತ್ತು ಹೇಳ್ತಾರೆ, ಓ ಅದೆಲ್ಲ ಸ್ವಾಮಿ ಮಾಡ್ದ, ನಾವು ಮಾಡಕ್ಕ. ಸ್ವಾಮಿ ಹೇಳ್ತಾನೆ, ನನಗಿಂತಲೂ ನೀವು ಹೆಚ್ಚಿನ ಕಾರ್ಯ ಮಾಡ್ತೀರ. ನೀವು ಯಾರು ದೇವ್ರ ವಾಕ್ಯವನ್ನ ಧ್ಯಾನ ಮಾಡ್ತಾರೆ ಹಗಲಿರಳು, ಯಾರು ಹಗಲಿರಳು ದೇವ್ರಿಗೆ ಎಡಬಿಡದೆ ಪ್ರಾರ್ಥನೆ ಮಾಡ್ತಿರ್ತಾರೆ, ದೇ ಆರ್ ಮೋರ್ ಪವರ್ಫುಲ್. ಕೆಲವು ಬೋಧಕರು ನೋಡಿ, ಒಳ್ಳೆ ಪ್ರಸಂಗ ಮಾಡ್ತಾರೆ, ಒಳ್ಳೆ ಕಾರ್ಯಗಳು ಮಾಡ್ತಾರೆ, ಅನೇಕ ಆತ್ಮಗಳನ್ನ ದೇವ್ರ ಕಡೆ ತರ್ತಾ ಇದಾರೆ. ನಾವ್ಯಾಕೆ ತರಕ್ ಆಗ್ತಾ ಇಲ್ಲ? ನಮ್ದು ಪ್ರಾರ್ಥನಾ ಜೀವಿತ ಬಹಳ ಕಡಿಮೆ ಆಗಿದೆ. ನಮ್ಮ ಸ್ಪಿರಿಚುವಲ್ ಲೈಫ್ ಬಹಳ ವೀಕ್ ಆಗಿದೆ. ಸ್ವಲ್ಪ ನೀರ್ ಕುಡಿದ್ರೆ ನಮ್ಮ ದೇಹ ಏನಾಗುತ್ತೆ? ಸೋತೋಗ್ಬಿಡುತ್ತೆ, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ನಾವು ಬೇವ್ತೋಗ್ಬಿಡ್ತೀವಿ, ಏನೋ ಸುಸ್ತಾಗ್ಬಿಡ್ತೀವಿ ನಾವು ನೀರ್ ಕುಡಿದಿದ್ರೆ. ಮನ್ಸು ಓಡಲ್ಲ. ಈ ಮೋಟರ್ ಗಾಡಿಗಳಿಗೆ, ನಮ್ಮ ಕಾರ್ಗಳಿಗೆ ಓಡಿಸ್ಬೇಕಾದ್ರೆ ನೀರು ಬಹಳ ಸಮಯ ಓಡಿಸ್ತಾರೆ, ಕಾರ್ ಏನಾಗ್ಬಿಡುತ್ತೆ? ಹೀಟ್ ಆಗ್ಬಿಡುತ್ತೆ. ರೇಡಿಯೇಟರ್ಗೆ ನೀರ್ ಹಾಕಿರ್ಬೇಕು ನಾವು ಯಾವಾಗ್ಲೂ. ಆವಾಗ ಗಾಡಿ ಏನಾಗಲ್ಲ, ಹೀಟ್ ಆಗಲ್ಲ. ಹಾಗೇನೆ ನಮ್ ಜೀವಿತ ಬಾಡೋಗ್ಬಾರ್ದು, ನಮ್ ಕಾರು ನಿಂತೋಗ್ಬಾರ್ದು. ಅಂದ್ರೆ ಹೇಗೆ ನೀರ್ ಬೇಕೋ ಹಾಗೆ ನಮ್ಮ ಜೀವಿತ ಆತ್ಮಿಕವಾಗಿ ನಿಂತೋಗ್ಬಾರ್ದು, ಓಡ್ತಾನೆ ಇರ್ಬೇಕು, ಬಲವಾಗಿರ್ಬೇಕು, ಸದಾ ಕನೆಕ್ಟ್ ಆಗಿರ್ಬೇಕಂದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡೋ ಪ್ರೇಯರ್. ಈ ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬ ಮಾಧ್ಯಮ ನನಗೆ ಬಹಳ ಸಂತೋಷ. ಯಾಕಂದ್ರೆ ಪಾಸ್ಟರ್ ರಾಜು ಅವರು ಪ್ರತಿ ಮುಂಜಾನೆ ಎದ್ದು ಎಲ್ರನ್ನೂ ಹೆದರ್ಸಿ ಪ್ರಾರ್ಥನೆ ಮಾಡ್ತಾ ಇದಾರೆ. ಎಷ್ಟು ಒಂದು ಒಳ್ಳೆ ಸೇವೆ ನೋಡಿ. ಇದೇ ರೀತಿ ನಾವೆಲ್ಲರೂ ನಮ್ಮ ಕುಟುಂಬದವ್ರನ್ನೆಲ್ಲರೂ ಹೆದರ್ಸಿ ನಾವು ಪ್ರಾರ್ಥನೆ ಮಾಡಿದ್ರೆ ಎಲ್ರು ಆತ್ಮಿಕವಾಗಿ ಬಲ ಹೊಂದ್ತಾರೆ. ಸ್ವಾಮಿ ಹತ್ರ ನಾವು ಕನೆಕ್ಟ್ ಆಗಿರ್ಬೋದು, ಸ್ವಾಮಿ ಹಾಗೆ ನಾವು ಇರ್ಬೋದು. ಯಾರು ದೇವ್ರ ವಾಕ್ಯನ ಓದಿ ಹಗಲಿರಲು ಪ್ರಾರ್ಥನೆ ಮಾಡ್ತಾರೆ ಅವ್ರೆಲ್ರೂ ಆತ್ಮಿಕವಾಗಿ ಬಲವಾಗಿರ್ತಾರೆ. ಎರಡೇನು ಹೇಳಿದ್ನಲ್ಲ, ಬರೀ ಊಟ ನೀರಿದ್ರೆ ಮಾತ್ರ ಬಲ ಹೊಂದಲ್ಲ, ಅದಕ್ಕಿನ್ನೂ ಬೇರೆ ಅಂಶಗಳು ಬೇಕು. ಗಾಳಿ, ಬೆಳಕು, ಎಕ್ಸಸೈಸ್ ಅಂತ ಹೇಳೋದಲ್ಲ, ರೆಸ್ಟ್, ಇದೆಲ್ಲ ಇದ್ರೆ ಮನುಷ್ಯ 100% ಆರೋಗ್ಯ ಆಗಿರ್ತಾರೆ. ಇವತ್ತು ಆರೋಗ್ಯ ಯಾಕೆ ಕೆಟ್ಟೋಗಿದೆ? ಊಟಕ್ಕಿಂತ ಎಲ್ರು ಔಷಧಿನೇ ಜಾಸ್ತಿ ತಿಂತಾ ಇದ್ದಾರೆ. ಮೆಡಿಸಿನ್ ಹ್ಯಾಸ್ ಬಿಕಮ್ ದೇರ್ ಫುಡ್, ಫುಡ್ ಹ್ಯಾಸ್ ಬಿಕಮ್ ದೇರ್ ಮೆಡಿಸಿನ್. ಊಟ ಬಹಳ ಕಡಿಮೆ ತಿಂತಾರೆ. ಓ ಇದು ತಿನ್ರಿ, ಇಲ್ಲ ಪಾಸ್ಟ್ರೆ ತಿನ್ನಕ್ಕಾಗಲ್ಲ, ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ ಅಂತಾರೆ. ಊಟ ಒಂಥರ ಔಷಧಿ ಆಗ್ಬಿಟ್ಟಿದೆ ಈಗ. ಯಾಕೆ ಹೇಳಿ? ಆರೋಗ್ಯ ನಿಯಮ ಫಾಲೋ ಮಾಡ್ತಿಲ್ಲ, ಅನಾರೋಗ್ಯ ಆಗ್ಬಿಟ್ಟಿದೆ. ಹಾಗೆ ಇವತ್ತು ಆತ್ಮಿಕವಾಗಿ ನಾವು ನಾವ್ ಒಂದು ದೇವ ಬಿಡಿಸಿ ಆಗಲ್ಲ ಪಾಸ್ಟ್ರೆ, ಭಯ ಆಗುತ್ತೆ ದೇವ ಅಂದ್ರೆ. ಯಾಕೆ? ಅವ್ರಿಗೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಬಲ ಇಲ್ಲ, ಆತ್ಮಿಕ ಬಲ ಇಲ್ಲ. ಯಾರಿಗಾದ್ರೂ ರೋಗ ಇದೆ ಪ್ರಾರ್ಥನೆ ಮಾಡಿ ಅಂದ್ರೆ, ಅಯ್ಯೋ ನಾ ರೋಗ ವಾಸಿ ಆಗಿದ್ರೆ ನನ್ನ ಏನ್ ತಿಳ್ಕೊತಾರೆ ಅಂತ ಜನ ಭಯಪಡ. ಒಂದ್ಸರಿ ನಮ್ ಫ್ರೆಂಡ್ ಒಬ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಕೃಷ್ಣಮೂರ್ತಿ ಅಂತ ನಿಮ್ಗೆ ಗೊತ್ತಿರ್ಬೋದು, ಜೈನ್ ಹಾಸ್ಪಿಟಲ್ ಅಲ್ಲಿ. ಅವರ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು. ಬದುಕದೇ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ರು, ಡಾಕ್ಟ್ರು ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ರು. ನಾನು ಅಲ್ಲಿ ಅವ್ರನ್ನ ವಿಸಿಟ್ ಮಾಡಕ್ ಹೋದಾಗ ಅಲ್ಲಿ ಒಬ್ರು ದೊಡ್ಡ ವ್ಯಕ್ತಿ ಇದ್ರು, ಅವ್ರ ಹೆಸರು ಹೇಳಲ್ಲ. ಅವರು ಪ್ರಾರ್ಥನೆ ಮಾಡಿ ಅಂದ್ರೆ, ಪ್ರಾರ್ಥನೆ ಮಾಡಿದ್ರೆ ಏನ್ ಸುಖ ಇಲ್ಲ, ನೀವೇ ಪ್ರಾರ್ಥನೆ ಮಾಡ್ಬೇಡಿ, ಯಾಕಂದ್ರೆ ಸೋತೋಗ್ಬಿಟ್ರೆ ಅವರು ನಮ್ ಪ್ರಾರ್ಥನೆ ಮಾಡಿ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಅವರು ಪ್ರಾರ್ಥನೆ ಮಾಡಕ್ಕೂ ಭಯಪಟ್ಟು
ನಾನು ಭಯ ಪಡ್ಲಿಲ್ಲ. ಸ್ವಾಮಿ, ನೀನ್ ಹೇಳಿದ್ಯಾ ಸಮಸ್ತ ರೋಗ ವಾಸಿ ಮಾಡ್ತೀನಿ ಅಂತ. ಈ ನಮ್ಮ ಸಹೋದರ ಸಾಯ್ತಾ ಇದ್ದಾರೆ, ಆದ್ರೆ ಅವ್ರನ್ನ ಬದುಕಿಸೋ ಶಕ್ತಿ ನಿಮ್ಗಿದೆ ಅಂತ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು. ನಂಬಿ ಬಿಡಿ, ಅವ್ರು ಇವತ್ತು ಪೂರ್ಣ ಆರೋಗ್ಯವಾಗಿದ್ದಾರೆ. ದೇಶಗಳನ್ನ ಸುತ್ತಾಡ್ತಿದ್ದಾರೆ. ಅವ್ರು ಅಮೆರಿಕಕ್ಕೆ ಹೋದ್ರು, ಕೆನಡಾಕ್ಕೆ ಹೋದ್ರು, ಈಗ ಸೌತ್ ಆಫ್ರಿಕಾ ಹೋಗಿದ್ದಾರೆ, ಬೈಬಲ್ ಲ್ಯಾಂಡ್ಗೆ ಹೋಗಿದ್ದಾರೆ ಆಫ್ಟರ್ ದ ಆಪರೇಷನ್. ನಮ್ಗೆ ಡಾಕ್ಟರ್ಗೂ ಆಶ್ಚರ್ಯ ಆಗ್ಬಿಟ್ಟಿದೆ, ಹೆಂಗಪ್ಪ ಈ ಮನುಷ್ಯ ಬದುಕಿದಾನೆ ಅಂತೇಳಿ. ಪ್ರಿಯರೇ, ನಮ್ಮ ದೇವ್ರ ಕೈಯಲ್ಲಿ ಸದಾ ಶಕ್ತಿ ಇದೆ. ಯಾರು ಎಡಬಿಡದೆ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ದೇವ್ರ ಬಲ ಕೊಡ್ತಾನೆ, ಶಾರೀರಿಕವಾಗಿ, ಆತ್ಮಿಕವಾಗಿ. ಇವತ್ತು ನಾವು ಶೋಧನೆಗಳನ್ನು ಜಯಿಸ್ಬೋದು, ನಾವು ಸೈತನ್ ಎದುರಿಸ್ಬೋದು ಪ್ರಾರ್ಥನೆ ಬಲದಿಂದ ಮಾತ್ರ. ಮೋರ್ ಪ್ರೇಯರ್ ಮೋರ್ ಪವರ್, ಲೆಸ್ ಪ್ರೇಯರ್ ಲೆಸ್ ಪವರ್. ಅದರಿಂದ ನಾವು ಆತ್ಮಿಕವಾಗಿ ಬೆಳೀಬೇಕಾದ್ರೆ ದೇವರ ವಾಕ್ಯವನ್ನು ಹಗಲಲ್ಲಿ ಧ್ಯಾನ ಮಾಡೋಣ, ಎಡಬಿಡದೆ ಪ್ರಾರ್ಥನೆ ಮಾಡೋಣ. ಇದು ಎರಡು ಕಾರ್ಯನ ನಾವು ಮಾಡ್ತಾ ಇದೀವಿ ಪಾಸ್ಟ್ರೆ ಅಂತ ಹೇಳ್ತಿದ್ರ. ವೆರಿ ಗುಡ್, ಎರಡು ಮಾಡ್ತಿದ್ರ. ಇನ್ನು ಮೂರಿದೆ, ಮೂರ್ನು ನೋಡೋಣ ಪ್ರಿಯರೇ. ಆ ಮೂರು ಯಾವುದು ನೋಡೋಣ. ದಯವಿಟ್ಟು ಮೂರನೇ ಅಂಶ ನೋಡೋಣ. ನಿಮ್ಮ ಸತ್ಯವಾದಗಳನ್ನ ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯ 42-46 ನೋಡಿ. ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯ 3ನೇ ಅಂಶ ಯಾವ್ದಂತೀರಾ? ಈ ಕಾರ್ಯ ನಾವು ಮಾಡ್ಬೇಕು, ಆಗ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯ 42-43. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವ್ರು ನೋಡಿ. ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಅವರು ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದಂತೆ. ಇದು ಫೆಲೋಶಿಪ್ ಅಂತ ಹೇಳುತ್ತೆ. ಫೆಲೋಶಿಪ್ ಇತ್ತಂದ್ರೆ ಕ್ರಿಶ್ಚಿಯನ್. ಕ್ರೈಸ್ತರು ಅಂತ ಹೇಳಿದ್ರೆ ಜನ ಸೇರ್ದಿದವರು ಅಂತ ಹೇಳ್ತಾರೆ. ನಾವು ಅಕ್ಕಪಕ್ಕದವ್ರ ಹತ್ರ ಎಷ್ಟು ಮಂದಿ ಹತ್ರ ನಾವು ಅನ್ಯೋನ್ಯತೆ ಆಗಿದ್ದೇವೆ? ನಮ್ಮ ನೆರೆಯವ್ರ ಹೆಸರುಗಳೇ ನಮಗ್ ಗೊತ್ತಿಲ್ಲ, ಅವ್ರನ್ನ ನೋಡಿದ್ರು ನಾವು ಮಾತಾಡಲ್ಲ. ನಾವೇನೋ ಬಹಳ ಸಜ್ಜನರು, ಅವರೆಲ್ಲ ದುರ್ಜನರು ಅಂತೇಳಿ ಒಡನಾಡೋದಿಲ್ಲ ನಾವು. ಬೇರೆ ಕ್ರೈಸ್ತನಂದವರು ಒಂದು ಒಡನಾಟ ಇರಬೇಕು, ಅನ್ಯೋನ್ಯತೆ ಇರಬೇಕು, ಒಂದು ಬಾಂಧವ್ಯ ಇರಬೇಕು, ನಮ್ಮ ನೆರೆಯವ್ರ ಸಂಗಡ ಪ್ರೀತಿಮಯವಾಗಿ ಜೀವಿಸ್ಬೇಕು. ಇದು ಬಹಳ ಪ್ರಾಮುಖ್ಯ. ಇವತ್ತು ಯಾಕೆ ನಮ್ಮ ಸಭೆಗಳಲ್ಲಿ ಜನ ಬರ್ತಾ ಇಲ್ಲ? ನಾವ್ ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಪಕ್ಕದವ್ರಿಗೆ ನಾವು ದೇವ್ರ ವಾಕ್ಯ ಹೇಳ್ತೇವ, ಅವ್ರಿಗಿನ್ನ ನಾವು ಕೇರೇ ಮಾಡಲ್ಲ. ಅವರೆಲ್ಲಪ್ಪ ಅನ್ಯರಪ್ಪ ಅವರು ಅಂತೀವಿ. ಅನ್ಯರ ಸಂಗಡ ನಾವು ಹಿಜ್ಜೋಡ ಆಗ್ಬಾರ್ದು. ಆದ್ರೆ ಅನ್ಯರಿಗೆ ನಾವು ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ಅವ್ರ ಸಂಗಡ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು, ಪ್ರೀತಿಯಾಗಿ ವರ್ತಿಸ್ಬೇಕು. ಕ್ರೈಸ್ತರು ಅಂತ ಹೇಳಿದ್ರೆ ಯಾವಾಗ್ಲೂ ಹರ್ಷಮಯವಾಗಿರ್ಬೇಕು. ನಮ್ಮ ಮನೆ ಎದುರುಗಡೆ ಒಂದು ಕುಟುಂಬ ಇದೆ, ಅವರು ಅನ್ಯರವರು, ರಿಟೈರ್ಡ್ ಹೆಡ್ ಮಾಸ್ಟರ್ ತಮಿಳ್ನವರು. ಅವ್ರಂತಾರೆ, ಸರ್ ಗುರುಗಳೇ ಅಂತ ಹೇಳ್ತಾರೆ. ತಮಿಳ್ನವರಾದ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಗುರುಗಳೇ, ನೀವು ಯಾವಾಗ್ಲೂ ಸಂತೋಷವಾಗಿರ್ತೀರಲ್ಲ, ನೀವು, ನಿಮ್ ಮಿಸಸ್, ನಿಮ್ ಮಕ್ಕಳು, ಏನ್ ಸಮಾಚಾರ? ನಾನು ಹೇಳ್ದೆ, ಇದು ದೇವರ ಆಶೀರ್ವಾದ. ನಾವು ನಂಬಿರೋ ದೇವರು ಸಜೀವುಳ್ಳ ದೇವರು. ಸ್ವಾಮಿ ಹೇಳ್ತಾನೆ, ಎಡಬಿಡದೆ ಸಂತೋಷವಾಗಿರಿ, ಬಿ ರಿಜಾಯ್ಸ್ ಆಲ್ವೇಸ್ ಅಂತ ಹೇಳ್ತಾನೆ ಸ್ವಾಮಿ. ಅಂದ್ರೆ ನಮಗ್ ಕಷ್ಟ ಇಲ್ಲ ಅಂತಲ್ಲ, ಕಷ್ಟಗಳಿದೆ, ಆದ್ರೂ ನಾವು ಹರ್ಷವಾಗಿದ್ದೀವಿ. ದೇವರು ನನ್ನಲ್ಲಿದ್ದು ನಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ಅದು ಜನಗಳು ನಮ್ಮಲ್ಲಿ ಕಾಣಬೇಕು ಪ್ರಿಯರೇ. ಕ್ರಿಸ್ತನ ಪ್ರೀತಿ, ಕ್ರಿಸ್ತ ನಮ್ಮಲ್ಲಿ ಇದ್ದಾನೆ ಎಂಬ ಸಂತೋಷವನ್ನ ಜನರು ಕಾಣಬೇಕು. ಆಗ ಜನಗಳಿಗೆ ಸಂತೋಷ ಆಗತ್ತೆ. ನಾವು ಏನೋ ಚಿಂತೆ ಭಾರದಿಂದ ಮುಖ ಉದ್ದ ಮಾಡ್ಕೊಂಡು ಯಾರನ್ನೂ ಮಾತಾಡಿಸ್ದೆ, ಏನೋ ಆಕಾಶವೇ ನಮ್ಮ ಮೇಲೆ ಹಗತ್ಕೊಂಡಿದೆ ಅಂತೇಳಿ ಭಯ ಪಡಬಾರ್ದು. ಎಲ್ಲಾ ಕಷ್ಟ ಪಡುವವರೇ ಹೊರೆ ಹೊತ್ತವ್ರೆ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ ದೇವ್ರು ಹೇಳಿದಾನೆ. ಆ ವಾಕ್ಯದ ಬಲದಿಂದ ನಾವು ಅನ್ಯೋನ್ಯತೆಯಲ್ಲಿ ಏನ್ ಮಾಡ್ಬೇಕು? ಜೀವಿಸ್ಬೇಕು. ಸಭೆಯಲ್ಲಿ ಅನ್ಯೋನ್ಯತೆ ಇರ್ಬೇಕು. ಇವತ್ತು ನನಗೆ ಬಹಳ ಸಂತೋಷ, ಎಚ್ಚರವಾಗಿ ಪ್ರಾರ್ಥಿಸುವಂತ ಈ ಒಂದು ಮಾಧ್ಯಮದಲ್ಲಿ ನಾವೆಲ್ಲ ಅನ್ಯೋನ್ಯರಾಗಿ ಬರ್ತೇವೆ, ಎಲ್ಲ ಒಟ್ಟಾಗಿ ಸೇರ್ತಾ ಇದೀವಿ. ಈ ಫೆಲೋಶಿಪ್ ನಾವು ಫಿಸಿಕಲ್ ಆಗಿ ಸೇರ್ತಾ ಇದ್ರು ಆತ್ಮಿಕವಾಗಿ ನಾವೆಲ್ಲ ಮನೆಗಳಲ್ಲಿ ಸೇರಿ ಒಂದೇ ಸಮಯದಲ್ಲಿ ನಾವು ಆ ದೇವ್ರನ್ನ ಸ್ತುತಿಸ್ತಾ ಇದ್ದೀವಿ. ಇದು ಒಂಥರ ಅನ್ಯೋನ್ಯತೆ, ಇದೊಂಥರ ಫೆಲೋಶಿಪ್. ಆದ್ರೆ ಶಾರೀರಿಕವಾಗಿ ಅನ್ಯೋನ್ಯತೆ ಮಾಡೋದಕ್ಕೂ ನಾವು ವರ್ಚುವಲ್, ಈ ಒಂದು ಆಫ್ಲೈನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆಫ್ಲೈನ್ ಯಾವಾಗ್ಲೂ ಬಹಳ ಒಳ್ಳೇದು. ಆಫ್ಲೈನ್ ಅಂತ ಹೇಳಿದ್ರೆ ಶಾರೀರಿಕವಾಗಿ ನಾವೆಲ್ಲ ಒಂದಾಗ್ಬೇಕು, ಸಮಯ ಸಿಕ್ಕಿದಾಗೆಲ್ಲ ಒಟ್ಟಾಗಿ ಸೇರ್ಬೇಕು, ದೇವ್ರ ವಾಕ್ಯವನ್ನ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಊಟ ಮಾಡ್ಬೇಕು, ಶಾರೀರಿಕ ಊಟ ಮಾಡ್ಬೇಕು ಫೆಲೋಶಿಪ್ ಅಲ್ಲಿ. ಆಗ ಸಂಬಂಧ ಬೆಳೀತದೆ. ಇವತ್ತು ನಮ್ಮ ಸಂಬಂಧಗಳು ಹೇಗಿದೆ ನೋಡಿ. ನಾವು ಮನೆಯಲ್ಲೂ ಅಷ್ಟೇನೆ
ತಂದೆ ತಾಯಿಗಳು ತಂದೆ ತಾಯಿ ಹತ್ರ ಮಾತಾಡಲ್ಲ, ತಾಯಿ ತಂದೆ ಹತ್ರ ಮಾತಾಡಲ್ಲ, ಮಕ್ಕಳು ತಂದೆ ತಾಯಿಗಳ ಸಂಭಾಷಣೆ ಮಾಡಲ್ಲ, ಎಲ್ಲ ಅವರ ಫ್ರೆಂಡ್ಸು. ಮನೆಯಲ್ಲಿ ಒಂದು ಪ್ರೀತಿ ಹನ್ನೆರಡು ಐಕ್ಯತೆನೇ ಇಲ್ಲ. ಫೆಲೋಶಿಪ್ ಬೇಕು. ಸೊ ಶಾರೀರಿಕವಾಗಿ ನಾವು ಹೇಗೆ ಬಲ ಆಗಿರ್ತೇವೆ, ಹಾಗೆ ನಾವು ಆತ್ಮಿಕವಾಗಿ ಬಲ ಹೊಂದ್ಬೇಕಾದ್ರೆ ಫೆಲೋಶಿಪ್ ಅನ್ನೋದು ಬಹಳ ಪ್ರಾಮುಖ್ಯ ಪ್ರಿಯ. ಅದಕ್ಕೆ ಪೌಲ ಹೇಳ್ತಾ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲ ಏನ್ ಹೇಳ್ತಾ ನೋಡಿ, 10ನೇ ಅಧ್ಯಾಯ 23ನೇ ವಚನ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಯ್ತಲ್ಲ, ಅದು 23. ಈ 25 ಹೋಗ್ತೇನೆ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳೋದನ್ನು ಕೆಲವರು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಫೆಲೋಶಿಪ್ ಒಟ್ಟಾಗಿ ಸೇರ್ಬೇಕು. ನಾವು ಒಬ್ರನ್ನೊಬ್ಬರನ್ನ ಬಲಪಡಿಸ್ಬೇಕು, ಪ್ರೀತಿ ಮಾಡ್ಬೇಕು, ಪ್ರೀತಿ ತೋರಿಸ್ಬೇಕು. ಪ್ರೀತಿ ಬರೀ ಮಾತಲ್ಲ, ಕೃತ್ಯದಲ್ಲಿ ತೋರಿಸ್ಬೇಕು. ಎಲ್ಲ ಮೊದಲು ನಾನು ಡಬಲ್ ರೋಡ್ ಚರ್ಚಲ್ಲಿ ಪಾಸ್ಟರ್ ಆಗಿದ್ದೆ, ಕೆಲವ್ರಿಗೆ ಗೊತ್ತಿರಬಹುದು. ಅಲ್ಲಿ ಪಾಸ್ಟರ್ ಇರುವಾಗ ಬರೀ 3 ಜನ ಮೆಂಬರ್ಸ್ ಇದ್ರು. ಆದ್ರೆ ನಾವು ದೇವ್ರ ಕೃಪೆಯಿಂದ ಪ್ರಾರ್ಥನೆ ಮಾಡಿ ಎಲ್ರನ್ನು ಪ್ರಾರ್ಥನೆ ಮಾಡಿ ಪ್ರೀತಿ ತೋರಿಸಿಂದ ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಚರ್ಚ್ಗೆ. ಚರ್ಚ್ ಫುಲ್ ಆಯ್ತು. ನಮ್ದು ವಾಡಿಕೆ ಏನಿದ್ ಗೊತ್ತಂತೀರ, ಪ್ರತಿ ಶನಿವಾರ ಎಲ್ರು ಊಟ ತರ್ತಾ ಇದ್ರು. ಪಾಟ್ಲಾಕ್ ಐತಿ, ಎಲ್ರು ಊಟ ತರ್ತಾ ಇದ್ರು. ಆ ಊಟ ತಕೊಂಡು ಹೋಗಿ ನಮ್ ಲಾಲ್ ಬಾಗ್ ಅಂತ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ ನಮ್ದು ಡಬಲ್ ರೋಡ್ ಅಲ್ಲಿ. ಆ ಲಾಲ್ ಬಾಗ್ ಹೋಗಿ ಎಲ್ರು ಪ್ರತಿ ವಾರ ಊಟ ಮಾಡ್ತಾ ಇದ್ರು. ಊಟ ಮಾಡಿ ಸಾಯಂಕಾಲ ತನಕ ಅಲ್ಲೇ ಇದ್ದು ರಾತ್ರಿ ಸಾಯಂಕಾಲ ಆ ಸೂರ್ಯ ಮುಳುಗದ ಮೇಲೆ ಪ್ರಾರ್ಥನೆ ಮಾಡಿ ಎಲ್ಲ ಹೋಗ್ತಾ ಇದ್ರು. ನೀವು ನಂಬಿ ಬಿಡಿ, ನಮ್ದು ಡಬಲ್ ರೋಡ್ ಚರ್ಚಿಗೆ ಬರ್ಲಿಕ್ಕೆ ಎಲ್ರು ಇಷ್ಟಪಡ್ತಾ ಇದ್ರು. ಈಗ್ಲೂ ಹೇಳ್ತಾರೆ, ಅಷ್ಟೇ ಅದು ಗೋಲ್ಡನ್ ಪೀರಿಯಡ್ ಭಾಷೆ, ಎಷ್ಟು ಚೆನ್ನಾಗಿತ್ತು, ಸಂತೋಷ ಆಯ್ತು ಅಂತ. ಎಲ್ರು ಸಭೆಗೆ ಬರ್ತಾ ಇದ್ರು, ಅವ್ರ ಊಟ ತರ್ತಾ ಇದ್ರು. ಊಟ ಅಷ್ಟ್ ಮಾತ್ರ ಅಲ್ಲ, ಪ್ರತಿ ಮಂಗಳವಾರ ನಾವು ಒಬ್ಬೊಬ್ರ ಮನೇಲಿ ಪ್ರೇಯರ್ ಇಟ್ಟಿದ್ದು, ಪ್ರೇಯರ್ ಮೀಟಿಂಗ್ ಮಂಗಳವಾರ. ಸೊ ನಾವೆಲ್ರು ಪ್ರತಿ ಮನೆಗಳಲ್ಲಿ ಸೇರ್ತಾ ಇದ್ರು, ಎಲ್ರು ಸೇರ್ತಾ ಇದ್ರು. ಎಲ್ರ ಮನೆಯಲ್ಲಿ ಎಷ್ಟು ಆನಂದ ಇತ್ತು ಫೆಲೋಶಿಪ್ ಅಲ್ಲಿ. ಇವಾಗ ಪ್ರೇಯರ್ ಮೀಟಿಂಗ್ಗಳು ಇಲ್ಲ, ಫೆಲೋಶಿಪ್ಪು ಇಲ್ಲ. ಹೇಗೆ ಆತ್ಮಿಕ ಬೆಳೆಯಕ್ಕೆ ಸಾಧ್ಯ ಪ್ರೇಯರ್? ಒಬ್ರು ಕಂಡ್ರೆ ಒಬ್ರಿಗೆ ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು. ಅವರಿದ್ರೆ ಅವರಿಂದ ನಮಗೇನಾಗಿದೆ, ನಾವು ಚೆನ್ನಾಗಿದ್ವಿ, ಈ ಒಂದು ಮನೋಭಾವ ಇದೆ ಪ್ರೇಯರ್. ಅದರಿಂದ ನಾವು ಆತ್ಮಿಕವಾಗಿ ಬೆಳೆಯಕ್ ಆಗ್ತಾ ಇಲ್ಲ. ಅಪೊಸ್ತಲ ಕಾಲದಲ್ಲಿ ಎಲ್ರು ಒಟ್ಟಾಗಿ ಸೇರ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರಂತೆ. ಫೆಲೋಶಿಪ್ ಆನಂದ ಚೆನ್ನಾಗಿರ್ತದೆ. ನನಗೆ ಬಹಳ ಇಷ್ಟ ಈ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಕುಟುಂಬಗಳು ಒಟ್ಟಾಗಿರ್ತಿತ್ತು ಮೊದ್ಲು. ಈಗ ಅಕ್ಕನ ಕುಟುಂಬನೇ ಬೇರೆ, ತಮ್ಮನ ಕುಟುಂಬನೇ ಬೇರೆ, ಅಣ್ಣನ ಕುಟುಂಬ, ಒಬ್ರು ನೋಡೋದು ಇಲ್ಲ, ಮಾತಾಡಲ್ಲ, ಕರೆಯೋದು ಇಲ್ಲ, ಫೆಲೋಶಿಪ್ಪೇ ಇಲ್ಲ. ಎಲ್ಲ ಯಾವ್ದ್ಯಾವ್ದೋ ವೈಮನಸ್ಸುಗಳು. ಆ ಪ್ರಯುಕ್ತವಾಗಿ ನಾವು ಆತ್ಮಿಕ ಬೆಳೆಯಕ್ ಆಗ್ತಾ ಇಲ್ಲ. ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ಫೆಲೋಶಿಪ್ ಇಸ್ ಇಂಪಾರ್ಟೆಂಟ್. ಅದರಿಂದ ಅದನ್ನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡೋ ಪ್ರೇರೆ. 3ನೇ ಅಂಶ, 3ನೇ ತತ್ವ. 4ನೇ ತತ್ವ ಏನ್ ನೋಡೋಣ ವೇಗವಾಗಿ. 4ನೇ ತತ್ವ ಏನ್ ಗೊತ್ತಿರಾ? ನಿಮ್ಮ ಸತ್ಯವೇದಗಳಿಂದ ದಯವಿಟ್ಟು 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ ನೋಡಿ. 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ ಓದ್ಲಾ? ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಇದು ಬಹಳ ಪ್ರಾಮುಖ್ಯವಾದಂತ ಅಂಶ ಇದು. 1 ಪೇತ್ರ 3ನೇ ಅಧ್ಯಾಯ 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ. ಕ್ಷಮಿಸಿ. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೆಂದು ಕೇಳುವರೆಲ್ಲರಿಗೆ ಉತ್ತರ ಹೇಳೋದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಏನೇಳ್ತ ಪೇತ್ರ? ನಾವು ಬೇರೆಯವ್ರಿಗೆ ಸಾಕ್ಷಿ ಕೊಡ್ಬೇಕಂತೆ ಕ್ರಿಸ್ತನ ಬಗ್ಗೆ. ಯಾಕಪ್ಪ ನೀವು ಸಂತೋಷವಾಗಿದೆ ಅಂತ ಹೇಳಿದ್ರೆ, ನನ್ನನ್ನ ಬಲಪಡಿಸುವ ಆತ್ಮನಲ್ಲಿ ನಾ ಇದ್ದುಕೊಂಡು ಎಲ್ಲಾ ಕಾರ್ಯವನ್ನು ಮಾಡೋ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನಲ್ಲಿ ಯಾರಿದ್ದಾರೆ? ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿ. ಈಸ್ ಅ ಲಿವಿಂಗ್ ಗಾಡ್. ಆತನ ಸಜೀವುಳ್ಳ ದೇವರು.
ನಮ್ಮನ್ನು ಪ್ರೀತಿ ಮಾಡೋ ದೇವರು, ನಮ್ಮನ್ನ ಪೋಷಿಸುವಂತ ದೇವರು, ನಮ್ಮನ್ನ ಸಂರಕ್ಷಿಸುವಂತ ದೇವರು, ನಮ್ಮ ರೋಗವನ್ನು ವಾಸಿ ಮಾಡುವಂತ ದೇವರು, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂತ ದೇವರು, ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರು ಅಂತೇಳಿ ನಾವು ಬೇರೆಯವ್ರಿಗೆ ಏನ್ ಹೇಳ್ಬೇಕು? ಸಾಕ್ಷಿ ಹೇಳ್ಬೇಕು. ಹೇಳ್ತೇವ ನಾವು? ಯೇಸುಸ್ವಾಮಿ ಯಾರಂದ್ರೆ ನಾವು ಯಾರಿಗೂ ಯೇಸುಸ್ವಾಮಿ ಬಗ್ಗೆ ಹೇಳ್ತಾ ಇಲ್ಲ. ಬಹಳ ಕಷ್ಟ, ನಾಚ್ಕೊಳ್ತೀವಿ ನಾವು, ಭಯ ಪಡ್ತೀವಿ. ಅಷ್ಟೇ ಎಲ್ರೂ ಬಿಜೆಪಿ, ಬಜರಂಗ ದಳದವರು, RS ಅವರು, ಹಿಂದೂಗಳಿದ್ದಾರೆ, ಅವ್ರು ನಮ್ಮನ್ನ ಎದುರಿಸ್ಬೋದು, ಭಯ ಪಡಿಸ್ಬೋದು. ಬೇರೆ ದೇವ್ರ ವಾಕ್ಯ ಹೇಳಕ್ ಯಾರು ಭಯ ಪಡೋ ಅವಶ್ಯಕತೆ. ಇವತ್ತು ನೀವು ಬೇರೆಯವ್ರಿಗೆ ಸಾಕ್ಷಿ ಕೊಡೋಣ ಪ್ರಿಯರೇ. ಬೇರೆಯವ್ರಿಗೆ ಕ್ರಿಸ್ತನ್ ಬಗ್ಗೆ ಹೇಳೋಣ. ಹೇಳಕ್ಕಾಗಲ್ವಾ? ಒಂದು ಕರಪತ್ರ ಕೊಡ್ರಿ, ಒಂದು ಪುಸ್ತಕ ಕೊಡ್ರಿ, ಎಷ್ಟೋ ಕಾರ್ಯ ಆಗತ್ತೆ. ಇದು ಸಾಕ್ಷಿ ಜೀವಿತ. 4ನೇ ಅಂಶ, ನಾವು ವಾಕ್ಯ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮ್ಮಲ್ಲಿ ಫೆಲೋಶಿಪ್, ಅನ್ಯೋನ್ಯತೆ ಇರ್ಬೋದು, ಆದ್ರೆ ಸಾಕ್ಷಿ ಜೀವಿತ ಇಲ್ಲ ಅಂತ ಹೇಳಿದ್ರೆ ಸುಖ ಇಲ್ಲ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾವೆಲ್ಲರೂ ಬಲ ಹೊಂದಿ ಎಲ್ಲಾ ಕಡೆ ಹೋಗಿ ಸಾಕ್ಷಿ ಕೊಡ್ಬೇಕಂತ ದೇವರು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ, ನಾವೆಲ್ಲ ಅದನ್ನ ಬಹಳ ಭಯಪಾಠ ಮಾಡಿರ್ಬೋದು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಏನ್ ಹೇಳ್ತಾನೆ ನೋಡಿ, ಪೌಲ 1:8 ಸ್ವಾಮಿ ಹೇಳ್ತಾನೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕಂತ. ವಿಟ್ನೆಸ್ಸಿಂಗ್. ಇವತ್ತು ನಾವು ಸ್ವಾಮಿಗೆ ಸಾಕ್ಷಿ ಕೊಡ್ತಾ ಇದ್ದೇವಾ? ನಮ್ಮ ಕುಟುಂಬ ದೇವರಿಗೆ ಸಾಕ್ಷಿಯಾಗಿದೆಯಾ? ನಮ್ಮ ಮಕ್ಕಳು ಸ್ವಾಮಿಗೆ ಸಾಕ್ಷಿ ಕೊಡ್ತಾ ಇದ್ದಾರ? ಯೋಚನೆ ಮಾಡಿ ಏನಾಗ್ತಿದೆ ಪ್ರೇರೆ. ನಾವೆಲ್ಲರೂ ಪ್ರತಿದಿನ ಸಾಕ್ಷಿ ಕೊಟ್ರೆ ಇವತ್ತು ಈ ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬ ಈ ಒಂದು ಮಾಧ್ಯಮ ಇನ್ನೂ ವಿಸ್ತಾರವಾಗಿ ಬೆಳೀತಾ ಇದೆ. ದಿನೇ ದಿನೇ ಯಾರಾದ್ರೂ ಬಂದು ಸೇರ್ಕೊಳ್ತಾರೆ. ನಾವ್ ಯಾರಿಗೂ ಸರಿಯಾಗಿ ಹೇಳ್ತಾ ಇಲ್ಲ, ನಮ್ಮವ್ರಿಗೆ ನಾವು ಸರಿಯಾಗಿ ಹೇಳ್ತಾ ಇಲ್ಲ. ಇನ್ನು ಹೇಗೆ ನಾವು ಆತ್ಮಿಕ ಬೆಳೆಯಕ್ ಸಾಧ್ಯ ಪ್ರೇಯರ್? ಬರೀ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ ಪ್ರೇಯರ್. ಸ್ಪಿರಿಚುವಲ್ ಲೈಫ್, ನಾವು ಸಾಕ್ಷಿ ಜೀವಿತ ಇರ್ಬೇಕು. ಇವತ್ತು ನೀವು ಸಾಕ್ಷಿಯಾಗಿ ಇಲ್ಲದೆ ಇದ್ರೆ ಸ್ವಾಮಿ ನಮ್ಮನ್ನ ಆಶೀರ್ವಾದ ಮಾಡಲ್ಲ. ನೀ ಅನ್ಯರಿಗೆ ಸಾಕ್ಷಿಯಾಗಿಲ್ಲ, ನೀ ಯಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನಂತೆ. ಇವತ್ತು ನಾವು ನಾಚ್ಕೊಳ್ಬಾರ್ದು ಸ್ವಾಮಿ ವಾಕ್ಯ ಹೇಳಕ್ಕೆ, ಸ್ವಾಮಿ ಬಗ್ಗೆ ಹೇಳಕ್ಕೆ ನಾಚ್ಕೊಳ್ಳೋ, ಯಾರಿಗಾದ್ರೂ ಒಬ್ರಿಗಾರು ಹೇಳ್ಬೇಕು. ಅದಕ್ಕೆ ನಾನು ಈ ನಡುವೆ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಜೇಬಲ್ಲಿ ಸಣ್ಣದು ಕರಪತ್ರಗಳಿದೆ ದೇವ್ರ ಬಗ್ಗೆ. ನಾನು ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಅವ್ರಿಗೊಂದು ಕೊಟ್ಟೆ. ಮೊನ್ನೆ ಇನ್ನೊಂದ್ ಕಡೆ ಹೋದೆ, ಅವ್ರು ಕೇಳ ನಿಮ್ ಕನ್ನಡ ಬರುತ್ತಾ ಅಂತ. ನಾನು ಕಾರ್ ಪಾರ್ಕಿಂಗ್ ಮಾಡುವಾಗ ಬೇಸ್ಮೆಂಟ್ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ, ಕನ್ನಡ ಬರುತ್ತಾ ಅಂದೆ. ಅವ್ನು ಎಲ್ಲ ಮಾತಾಡ್ತೀನಿ ಸರ್ ಅಂದ. ಕನ್ನಡ ಬಂದ್ರೆ ತಗೊಳ್ಳಿ ಅಂತ ಅವ್ರಿಗೊಂದು ಕೊಟ್ಟೆ. ಸಂತೋಷ ಇಸ್ಕೊಂಡು, ಯಾರು ಇಸ್ಕೊಳಲ್ಲ ಅಂತ, ಇಸ್ಕೊಳ್ತಾರ. ಕೊಡ್ಬೇಕು, ಕೊಟ್ರೆ ಅವ್ರಿಗೆ ದೇವ್ರು ಮಾತಾಡ್ತಾನೆ ಪ್ರಿಯರೇ. ನೀವು ನಾಚ್ಕೊಳ್ಳದೆ ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಅನ್ಯೋನ್ಯತೆಯಾಗಿರೋಣ, ಪ್ರಾರ್ಥನೆ ಮಾಡೋಣ, ವಾಕ್ಯ ಓದೋಣ. ಆವಾಗ ಆತ್ಮಿಕ ಬೆಳೆಯಲಿಕ್ಕೆ ಸಾಧ್ಯ ಪ್ರಿಯರೇ. ಕೊನೆ ತತ್ವ, ಸಮಯ ಆಗ್ತಾ ಇರ್ಬೋದು, ಮುಗಿಸ್ತೇನೆ. ಕೊನೆ ತತ್ವ ಯಾವ್ದು ನೋಡೋಣ. ನೀವು ಸತ್ಯವೇದಗಳನ್ನ 1 ಯೋಹಾನ 2ನೇ ಅಧ್ಯಾಯ 6ನೇ ವಚನ ನೋಡಿ. 1 ಜಾನ್ 2nd chapter verse 6. ಸ್ವಾಮಿ ಏನಂತ ಹೇಳ್ತಾನೆ? ಆತ್ಮಿಕವಾಗಿ ಬೆಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂತೆ? 1 ಯೋಹಾನ 2ನೇ ಅಧ್ಯಾಯ 6ನೇ ವಚನ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಸೊ 5ನೇ ಅಂಶ ಏನಂತೀರ? 5ನೇ ಅಂಶ, ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕಂತೆ, ಬದ್ಧನಾಗಿರ್ಬೇಕು. ಇವತ್ತು ನಮ್ಗೆಲ್ಲ ದೇವ್ರ ವಾಕ್ಯ ಗೊತ್ತು, ಆದ್ರೆ ಎಷ್ಟು ಮಂದಿ ಬದ್ಧರಾಗಿದ್ದೀವಿ? ನಾವು ಬದ್ಧರಾಗಿದ್ದೇವೆ ಆನ್ ಅಂಡ್ ಆಫ್. ಸ್ವಲ್ಪ ವಿಧೇಯರಾಗ್ತೇವೆ, ಸ್ವಲ್ಪ ಅವಿಧೇಯರಾಗ್ತೇವೆ. ಸ್ವಲ್ಪ ದಿನ ದೇವ್ರ ವಾಕ್ಯ ನಡೀತೇವೆ, ಸ್ವಲ್ಪ ದಿನ ದೇವ್ರ ವಾಕ್ಯ ನಡೆಯಲ್ಲ. ಸ್ವಲ್ಪ ದಿನ ಸಬ್ಬತ್ ಚರ್ಚ್ಗೆ ನಾವು ಸರಿಯಾಗಿ ಹೋಗ್ತೇವೆ, ಇನ್ನು ಸ್ವಲ್ಪ ದಿನ ಬಹಳ ತಾತ್ಸಾರ ಮಾಡ್ತೇವೆ. ಕಾಣಿಕೆ ಕೊಡ್ತೇವೆ, ಆದ್ರೆ ದಶಮ ಭಾಗ ಕೊಡಲ್ಲ. ವಿಧೇಯತೆ ಅರ್ಧಂಬರ್ಧ ಮನಸ್ಸಿಂದ. ಅದಕ್ಕೆ ನಮ್ಗೆ ಆಶೀರ್ವಾದಗಳಿಲ್ಲ ಪ್ರೇರೆ. ಯಾರು ದೇವ್ರಿಗೆ ಸಂಪೂರ್ಣ ವಿಧೇಯರಾಗಿರ್ತಾರೆ ಅವ್ರನ್ನ ದೇವ್ರು ಇಷ್ಟಪಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನಗೆ ಯಜ್ಞ ಹೋಮಕ್ಕಿಂತ ಏನಿಷ್ಟ ಅಂತೆ? ವಿಧೇಯತೆ. ಒಬೀಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಇವತ್ತು ನಾವು ದೇವ್ರ ವಾಕ್ಯಕ್ಕೆ ಪೂರ್ಣ ಮನಸ್ಸಿನಿಂದ ವಿಧೇಯರಾಗ್ಬೇಕಂತೆ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ದೇವರನ್ನ ನಾವು ಪ್ರೀತಿ ಮಾಡ್ಬೇಕು. ವಿಧೇಯತೆ ಅಂದ್ರೆ ಹಾಗಿರ್ಬೇಕು ಬೇರೆ. ಅರ್ಧ ಮನಸ್ಸಿಂದ ಮಾಡಿದ್ರೆ ದೇವ್ರು ಇಷ್ಟಪಡಲ್ಲ. ಅದಕ್ಕೆ ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನೊಂದು ವಾಕ್ಯ ಹೋದ್ರಿ, ನಿಮ್ಮ ಸತ್ಯವೇದಗಳನ್ನ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ ನೋಡಿ.
ಮತ್ತಾಯ 6:24 ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, ಆ ಯಾವನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಇವತ್ತು ನೀವು ಇಬ್ಬರನ್ನ ಯಜಮಾನರಿಗೆ ಸೇವೆ ಮಾಡಕ್ಕಾಗಲ್ಲ ಪ್ರಿಯರೇ. ಕ್ರಿಸ್ತನನ್ನ ಪ್ರೀತಿ ಮಾಡೋಣ ಅಥವಾ ಸೈತಾನನ ಪ್ರೀತಿ ಮಾಡ. ಇಬ್ಬರನ್ನು ನಾವು ಪ್ರೀತಿ ಸಂತೋಷ ಪಡಿಸ್ತೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗತ್ತೆ. ಒಬ್ಬರನ್ನ ನಾವು ಮಾತ್ರ ಸೇವಿಸಿ ಆತನಿಗೆ ಮಾತ್ರ ವಿಧೇಯರಾಗಿರೋಣ. ಈ ಮುಂಜಾನೆ ಪ್ರಿಯರೇ, ನಾವು ಈ 5 ತತ್ವಗಳನ್ನ ಅನುಸರಿಸಿದ್ರೆ ಆತ್ಮಿಕವಾಗಿ ಬೆಳಿಬಹುದು. ಸ್ಪಿರಿಚುವಲ್ ಗ್ರೋತ್ ಇರುತ್ತೆ. ಯಾವುದು? ದೇವರ ವಾಕ್ಯ ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ, ಅನ್ಯೋನ್ಯತೆಯನ್ನ ಬೆಳೆಸ್ಕೊಳ್ಳೋಣ ಮತ್ತು ಸಾಕ್ಷಿಯ ಜೀವಿತವನ್ನ ಬೆಳೆಸ್ಕೊಳ್ಳೋಣ. ಕೊನೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಆತ್ಮಿಕ ಲಾಭವನ್ನು ಪಡೆದು ಆತ್ಮಿಕವಾಗಿ ಸಮೃದ್ಧಿಯಾಗಿ ಬೆಳೆದು ಸ್ವಾಮಿ ಬಂದಾಗ ಫಲಭರಿತವಾದ ಜೀವಿತವನ್ನ ಸ್ವಾಮಿ ಕಾಣಬೇಕು. ಇಂಥವರೇ ಫಲಭರಿತವಾಗಿರೋದು. ಯಾವಾಗ ನಾವು ಸಾಕ್ಷಿ ಕೊಡ್ತೀವಿ ಆತ್ಮಗಳನ್ನು ಗೆಲ್ತೀವಿ. ಯಾವಾಗ ನಾವು ಅನ್ಯೋನ್ಯತೆ ಇರ್ತೀವಿ ಆಗ ಪ್ರೀತಿಯಿಂದ ಇರ್ತೀವಿ. ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನ ಪ್ರೀತಿ ಮಾಡಿದ್ರೆ ನಿಮ್ಮ ನೆರೆಯವರನ್ನ ಪ್ರೀತಿ ಮಾಡಿ ಅಂತ. ಪ್ರೀತಿ ಎಲ್ಲವನ್ನು ನೆರವೇರಿಸಂತ ಪ್ರಿಯರೇ. ಪ್ರಾರ್ಥನೆ ಮಾಡೋಣ, ಪ್ರೀತಿ ಮಾಡೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ಆಗ ನಾವು ಮೊದಲ 2ನೇ ಅಂಶ ದೇವರ ಸಂಗಡ ಸಂಬಂಧ ತೋರಿಸ್ತೀವಿ. 2 ಅಂಶ ನಾವು ಮನುಷ್ಯರ ಸಂಗಡ ಪ್ರೀತಿಯನ್ನು ತೋರಿಸ್ತೀವಿ. ನಾವು 5ನೇ ಅಂಶ ಅಂತ ಹೇಳಿದ್ರೆ ದೇವರಿಗೆ ನಾವು ವಿಧೇಯರಾಗಿದ್ದೇವೆ ಎಂಬುದನ್ನ ತೋರಿಸ್ತೇವೆ. ಹೀಗಿದ್ದಾಗ ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ದೇವರು ನಮ್ಮನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಅಸ್. ವಂದನೆಗಳು ಬೋಧಕರೇ. ಉತ್ತಮವಾದಂತ ಸಂದೇಶಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ಸೇವೆಯನ್ನು ಆಶೀರ್ವಾದ ಮಾಡಲಿ, ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಬಸವರಾಜ್ ಬೆಳಗಾಮ ಇದ್ದೀರಾ? ಓಕೆ, ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ವಿಜ್ಞಾಪನೆಗಳಿವೆ, ಕೇಳ್ಕೊಳ್ಳೋಣ, ಬರ್ಕೊಳ್ಳೋಣ, ಆಮೇಲೆ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬ ಕೇಳ್ಕೊಳ್ತೀನಿ. ಸಹೋದರಿ ಶೈಲಾ ಬೆಂಜಮಿನ್ ಅವರ ಮೊಮ್ಮಗನು ಬಹಳ ಜ್ವರದಿಂದ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರ ಮಗನಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಸಹೋದರಿ ರೋಜಾ ಅವರು ಅಸ್ವಸ್ಥರಾಗಿದ್ದಾರೆ. ಅವರ ಫೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೇಬಿ ತಿಮ್ಮಯ್ಯ ಅಂತ ಹೇಳಿ ಅವರು ಕೂಡ ಜ್ವರದಿಂದ ಬಳಲ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರೂ ಜ್ಞಾಪನೆಗಳಿದ್ರೆ ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು ಇನ್ನೂ ಕೂಡ ಗುಣಮುಖರಾಗಿಲ್ಲ, ಸ್ವಸ್ಥ ಆಗ್ತಾ ಇದ್ದಾರೆ. ದೇವರ ಕರುಣೆ ಅವ್ರ ಮೇಲೆ ಇದೆ. ದೇವರು ಬಲಪಡಿಸಲಿ, ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬಹುದು. ಸೊ ಈ ಪ್ರಾರ್ಥನಾ ಕೂಟಗಳಿಗಾಗಿ ಕೂಡಿ ಬರುವಂತ ಎಲ್ಲಾ ಸದಸ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಈ ಭೂಮಿಯನ್ನ ನಿನ್ನ ಪಾದಪೀಠವನ್ನಾಗಿಯೂ ಆಕಾಶವನ್ನ ನಿಮ್ಮ ಸಿಂಹಾಸನವನ್ನಾಗಿಯೂ ಅಲಂಕಾರರೂಢನಾಗಿರ್ತಕ್ಕಂಥ ನನ್ನ ಸ್ವರ್ಗೀಯ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ಸ್ತೋತ್ರವಾಗಲಿ ದೇವ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬತಕ್ಕಂಥ ಶೀರ್ಷಿಕೆಯಡಿ ಸ್ವಾಮಿ, ಈ ಜೂಮ್ ಮಾಧ್ಯಮದ ಮುಖಾಂತರ ಸೇರಿ ಬರುವಂತ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನ, ದಾಸರನ್ನ, ದಾಸಿಯರನ್ನ ನೀನು ಮುಟ್ಟಬೇಕಾಗಿ ಎಂಬುದಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸುವಂತವನಾಗಿದ್ದೇನೆ ದೇವ. ಈ ಒಂದು ಮುಂಜಾನೆಯ ಪ್ರಾರ್ಥನೆಯ ಮುಖಾಂತರವಾಗಿ ಸ್ವಾಮಿ ಎಲ್ಲರೂ ಕೂಡ ನಿನ್ನ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗಬೇಕೆಂಬತಕ್ಕಂಥ ಆಶಾಭಾವನೆಯೊಂದಿಗೆ ಸ್ವಾಮಿ, ಇವತ್ತು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕರ್ತನೆ, ಬೆಳಗಿನ ಜಾವದಲ್ಲಿ ಕರ್ತ ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲಿ ಪ್ರಾರ್ಥಿಸುವಾಗ ದೇವರೇ ಪ್ರತಿಯೊಬ್ಬೊಬ್ಬರ ಹೃದಯವನ್ನ ಮುಟ್ರೆ ಮನಸ್ಸಂಕಲ್ಪಗಳನ್ನ ನೀನು ಪರಿವರ್ತನೆ ಮಾಡು ಎಂಬುದಾಗಿ ನಾನು ಬೇಡುವಂತವನಾಗಿದ್ದೇನೆ ತಂದೆ. ಇದುವರೆಗೂ ಕೂಡ ಸ್ವಾಮಿ
ನಿನ್ನ ಜೀವವುಳ್ಳ ವಾಕ್ಯಗಳನ್ನ ಸ್ವಾಮಿ ನಿನ್ನ ದಾಸರ ಮುಖಾಂತರವಾಗಿ ನಾವು ಕೇಳಲ್ಪಟ್ಟಿದ್ದೇವಪ್ಪ ಸ್ವಾಮಿ. ಆ ಮಾತುಗಳು, ಆ ವಾಕ್ಯಗಳು ಸ್ವಾಮಿ, ಅವುಗಳನ್ನ ನಾವು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಲಾರದೆ ಅವುಗಳನ್ನ ನಮ್ಮ ಆತ್ಮಿಕ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ಅದರ ಪ್ರಕಾರವಾಗಿ ಸ್ವಾಮಿ ನಾವು ನಡೆಯುವುದಾದರೆ ನಿನ್ನ ಆಶೀರ್ವಾದದಲ್ಲಿ ನಾವು ಸದಾ ತಲ್ಲೀನರಾಗತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ನನ್ನ ತಂದೆ, ಈ ಒಂದು ಸಮಯದಲ್ಲಿ ಕರ್ತ ಈ ಜೂಮ್ ಮಾಧ್ಯಮದ ಮುಖಾಂತರ ಸೇರಿ ಬಂದಂತ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಾಗ ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ಹೇಳುವಾಗಿ ಆಶೀರ್ವಾದವನ್ನ ದಯಪಾಲಿಸಿರಿ ಕರ್ತ. ಈ ಸಮಯದಲ್ಲಿ ಕರ್ತನೆ ಅನೇಕ ನಿನ್ನ ಭಕ್ತರು ಸ್ವಾಮಿ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿನ್ನಲ್ಲಿ ಕೋರಿಕೊಂಡಿದ್ದಾರಪ್ಪ ಸ್ವಾಮಿ. ಪ್ರಥಮವಾಗಿ ಸ್ವಾಮಿ ಶೈಲಾ ಬೆಂಜಮಿನ್ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅವರ ಮೊಮ್ಮಗನಿಗಾಗಿ ಅವರು ಜ್ವರದಿಂದ ಬಳಲುವಂತ ಈ ಸಮಯದಲ್ಲಿ ಕರ್ತನೆ ಅವರನ್ನ ಮುಟ್ಟು ಬಲಪಡಿಸು ಸ್ವಾಮಿ. ವೈದ್ಯರಲ್ಲಿ ಘನವೈದ್ಯನಾಗಿದ್ದುಕೊಂಡು ಕರ್ತ ಅವರನ್ನ ಬಲಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ಸ್ವಾಮಿ. ಈ ವಾತಾವರಣವನ್ನ ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡು ಸ್ವಾಮಿ ಪ್ರತಿಯೊಬ್ಬರಿಗೂ ಉತ್ತಮವಾದ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿರೆಂಬುದಾಗಿ ನಿಮ್ಮಲ್ಲಿ ಬೇಡುವಂತವನಾಗಿದ್ದೇನೆ ಸ್ವಾಮಿ. ಸಹೋದರಿ ರೋಜಾ ಅವರು ಅಸ್ವಸ್ಥರಾಗಿದ್ದಾರೆ ಎಂಬತಕ್ಕಂತ ಸುದ್ದಿಯನ್ನ ನಾವು ಕೇಳಿರುವಾಗ ಸ್ವಾಮಿ ಅವರನ್ನು ಕೂಡ ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡುವಂತವನಾಗಿದ್ದೇನೆ. ಪ್ರಿಯ ಸ್ವಾಮಿ, ಆ ಮಗಳನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ಗಾಯವುಳ್ಳ ಹಸ್ತಗಳಿಂದ ಕರ್ತ ಮಗಳನ್ನ ಮುಟ್ಟಿ ಬಲಪಡಿಸಿ ಕರ್ತನೆ ಅವರು ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸುವ ಹಾಗೆ ಕೃಪೆ ಮಾಡಿ ನಡೆಸಿರಿ. ಅದೇ ರೀತಿಯಾಗಿ ಕರ್ತ ತಿಮ್ಮಯ್ಯ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಕೂಡ ಜ್ವರದಿಂದ ಬಳಲುವಂತ ಈ ಸಮಯದಲ್ಲಿ ಕರ್ತ ಅವರನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ಕೃಪೆಯ ಮೂಲಕ ಅವರನ್ನ ನಡೆಸು ಎಂಬುದಾಗಿ ನಿಮ್ಮಲ್ಲಿ ಬೇಡುವಂತವನಾಗಿದ್ದೇನೆ ಸ್ವಾಮಿ. ರೇಖಾ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರನ್ನ ಆಶೀರ್ವದಿಸು ಕರ್ತ. ಅವರ ಆರೋಗ್ಯದಲ್ಲಿ ಕರ್ತ ನೀನು ಜೊತೆಯಾಗಿರು ಸ್ವಾಮಿ. ನೀನು ಅವರ ಆರೋಗ್ಯದಲ್ಲಿ ಪರಿವರ್ತನೆಯನ್ನು ಮಾಡಿ ಅವರಿಗೆ ಸುಖವಾದ ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ಸ್ವಾಮಿ ನಿನ್ನ ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಅವರನ್ನು ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುವಂತವನಾಗಿದ್ದೇನೆ. ಪ್ರಿಯ ಸ್ವಾಮಿ ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಪ್ರತಿಯೊಬ್ಬರು ಹಾತೊರಿ ಬರುವುದಕ್ಕಾಗಿ ನೀನು ಸಹಾಯ ಮಾಡು. ಪ್ರತಿಯೊಬ್ಬರು ಹಂಬಲ ಹೃದಯದಿಂದ ಸ್ವಾಮಿ ಯಥಾರ್ಥವುಳ್ಳವರಾಗಿ ಕರ್ತ ಈ ಒಂದು ವಾಕ್ಯಕ್ಕೆ ಪ್ರತಿಯೊಬ್ಬರು ಕಿವಿಗೊಟ್ಟು ಸ್ವಾಮಿ ನಿನ್ನಲ್ಲಿ ಪರಿವರ್ತನೆಯುಳ್ಳವರಾಗಿ ಕರ್ತ ಈ ಲೋಕದಲ್ಲಿ ಕರ್ತನೆ ಪ್ರತಿಯೊಬ್ಬರು ನಿನ್ನ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತ ಮಹಾ ಸೌಭಾಗ್ಯವನ್ನ ಪ್ರತಿಯೊಬ್ಬರಿಗೆ ದಯಪಾಲಿಸಿರೆಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ ಸ್ವಾಮಿ. ಕರ್ತ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬತಕ್ಕಂತ ಈ ಒಂದು ದೊಡ್ಡ ಕೂಟವಕ್ಕಾಗಿ ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂತ ಹಿರಿಯ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಎಂ ರಾಜು ಅವರಿಗಾಗಿ ಅವರ ಕುಟುಂಬಕ್ಕಾಗಿಯೂ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೆಚ್ಚಿನ ಆರೋಗ್ಯ ಬಲ ಶಕ್ತಿಯನ್ನು ಅವರಿಗೆ ದಯಪಾಲಿಸ್ರಿ ಎಂಬುದಾಗಿ ನಿಮ್ಮಲ್ಲಿ ಬೇಡುವಂತವನಾಗಿದ್ದೇನೆ. ಇನ್ನೂ ಹೆಚ್ಚು ಹೆಚ್ಚು ಆತ್ಮಗಳು ಈ ಒಂದು ಜೂಮ್ ಮಾಧ್ಯಮದಲ್ಲಿ ಸೇರಿ ಬಂದು ಕರ್ತ ನಿನ್ನ ಒಂದು ಆಶೀರ್ವಾದಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಲಿಕ್ಕೆ ನೀನು ಸಹಾಯ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಬೇಗನೆ ಬರಲಿಕ್ಕಿರುವ ನನ್ನ ಯೇಸುವೆ ನೀವು ಮಾತ್ರ ಘನಮಾನ ಮಹಿಮೆಯನ್ನು ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿಯವರ ಪಾದಗಳಲ್ಲಿ ನಾನು ಬಿದ್ದು ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಂತ ರಾಜದಾಸ್ ಅವರು ಕೊಡ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಸೋದರೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲಿನದೇ ಸ್ವಾಮಿ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಆಮೇನ್. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಸಂದೇಶವನ್ನ ತಂದಂತ ಹಿರಿಯ ಬೋಧಕರಾದಂತ ರಾಜದಾಸ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನವರನ್ನ ಮಾಡುವಂತ ಸೇವೆನ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ತಮ್ಮ ಸೇವೆಯಲ್ಲಿ ಚೇತರಿಕವಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಮುನೀಸ್ ಅವರ ಕುಟುಂಬಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ
ಅಂತ್ಯಾಸ ಪ್ರಾರ್ಥನೆ ಮುಖಾದ ಪ್ರಾರ್ಥನೆ ಮಾಡಿದಂತ ಸಹೋದರ ಬಸವರಾಜ್ ಸಂಕಾವ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಅಂತ್ಯಾಸವನ್ನು ನೀಡಿದಂತ ಬೋಧಕಂತ ರಾಜದಾಸ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆಯೇ ಕರ್ತನ ಕೃಪೆಯಿಂದ ಆತನ ಸನ್ನಿಧಾನದಲ್ಲಿ ದೇವರ ವಾಕ್ಯದಿಂದ ಬಲ ಹೊಂದಿರುವಂತ ನಾವು 5 ಅಂಶಗಳನ್ನ ನೆನಪಿನಲ್ಲಿಟ್ಟುಕೊಂಡು ಈ ಭೂಮಿ ಮೇಲೆ ಸಾಕ್ಷಿಗಳಾಗಿ ಜೀವಿಸುವಾಗ ದಿನನಿತ್ಯವೂ ಕರ್ತನ ಆತ್ಮನು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಾಯಂಕಾಲ ನಮ್ಮನ್ನು ಮತ್ತೆ ಒಟ್ಟಾಗಿ ಸೇರಿಸಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಪಾಠಗಳಲ್ಲಿ ಭಾಗಿಯಾಗುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರನ್ನೂ ಕರ್ತನ ಕೃಪಾಸ್ತ ಕೊಪ್ಪಿಸಿಕೊಡುತ್ತಾ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಆಮೇನ್. ಅತಿ ಸುಂದರವಾದಂತ ವಾಕ್ಯಕ್ಕಾಗಿ ಪಾಸ್ಟರ್ ರಾಜು ಸರ್ಗೆ ಜಯ ಕ್ರಿಸ್ತ ಇರ್ತೇವೆ. ಎಲ್ಲರೂ ಜಯ ಕ್ರಿಸ್ತ ಇರ್ತೇವೆ. Thank you, Pastor. Thank you very much. ಎಲ್ಲರಿಗೂ ಶುಭ. ಥ್ಯಾಂಕ್ ಯು. Yes, sir. Welcome. God praise the Lord. Thank you, Pastor. Thank you, Pastor. Thank you, Pastor. Thank you. Pastor Rajesh, ನಾನು ಜಾನ್ ಡೇವಿಡ್. Thank you. ಹಲೋ ಜಾನ್ ಡೇವಿಡ್, ಎಲ್ಲ ಹೇಗಿದ್ದೀರಾ? ಬಹಳ ನಾನು ನಿಮ್ಮನ್ನ ನೋಡಕ್ಕೆ ಆಗ್ಲಿಲ್ಲ, ಬಹಳ ಬೇಸರ ಆಗತ್ತೆ ನನಗೆ. ನೀವು ಅಲ್ಲೇ ಉಡುಪಿಲಿ ಇದ್ದೀರಲ್ಲ? ನಾವು ಉಡುಪಿ ಅಲ್ಲ, ನಾವು ಪುತ್ತೂರು. ಅಲ್ಲಿಗೆ ಬರ್ಬೇಕಂತ ಪ್ಲಾನ್ ಮಾಡಿದ್ರೆ ಆಗ್ಲೇ ಇಲ್ಲ. ನೋಡೋಣ, ದೇವರು ಯಾವಾಗ ನಮ್ಮನ್ನ ಒಂದುಗೂಡಿಸ್ತಾ ಗೊತ್ತಿಲ್ಲ. ಖಂಡಿತ ದೇವ್ರು ಮಾಡ್ತಾರೆ. ತಡ ಆದ್ರೆ ತುಂಬಾ ಖುಷಿ ಆಯ್ತು, ಒಳ್ಳೆ ವಾಕ್ಯ ಕೊಟ್ರಿ ನಮ್ಗೆ ಬೇಕಾದ ವಿಷಯ. ಹೌದು. ಥ್ಯಾಂಕ್ ಯು ಪಾಸ್ಟರ್. Thank you. Suresh, thank you for your prayer. Yes, sir. ಥ್ಯಾಂಕ್ ಯು ಪಾಸ್ಟರ್ ರಾಜದಾಸ್, ಉತ್ತಮವಾದಂತ ಸಂದೇಶಕ್ಕಾಗಿ. ಹೀಗೆ ನಮ್ಮ ಜೊತೆಯಲ್ಲಿ ಇರ್ರಿ, ಈ ಕಾರ್ಯಕ್ರಮವನ್ನ ಬಲಪಡಿಸ್ರಿ, ಪ್ರಾರ್ಥಿಸ್ರಿ, ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಯಾವಾಗಲೂ ಕೇಳ್ಕೊಳ್ತೇನೆ. ಎಸ್ ಪಾಸ್ಟರ್, ಗಾಡ್ ಬ್ಲೆಸ್ ಯು ಮಿನಿಸ್ಟ್ರಿ. ದೇವರು ನಿಮ್ ಸಂಖ್ಯೆನ ಹೆಚ್ಚುತ್ತಾ ಇದೆ, ಬಹಳ ಒಳ್ಳೆ ಗ್ರೂಪ್ ಇದೆ. ಗುಡ್, ಇನ್ನೂ ಬೆಳಿಲಿ ಅಂತ ನಮ್ಮ ಪ್ರಾರ್ಥನೆ. ಅನೇಕ ಕುಟುಂಬಗಳಿಗೆ ಇದೊಂದು ಆಶೀರ್ವಾದ ನಿಧಿ ಆಗ್ಲಿ. ಎಚ್ಚರವಾಗಿ ಪ್ರಾರ್ಥಿಸು, ಮಾಧ್ಯಮ ಮುಖಾಂತರ ಆತ್ಮಿಕವಾಗಿ ಬೆಳಿಲಿಕ್ಕೆ ಇದೊಂದು ಸಾಧನ. ದೇವರು ನಿಮ್ಮನ್ನ, ನಿಮ್ಮ ಸೇವೆಯನ್ನ ಆಶೀರ್ವಾದ. ಎಲ್ರಿಗೂ ಶುಭೋದಯ. ಗಾಡ್ ಬ್ಲೆಸ್ ಎವ್ರಿಬಡಿ. ಹ್ಯಾವ್ ಎ ಗುಡ್ ಡೇ. Thank you, Pastor. ನಿನ್ನೆ ನೋಡಿದೆ ನಾನು.